ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರೋದು ಜುಲೈ 22, 2025ರಲ್ಲಿರ್ತಕ್ಕಂತಹ ಹಿಂದೂ ಆರ್ಟಿಕಲ್ಸ್ಗಳನ್ನು. ಸೊ ಜುಲೈ 22ರಲ್ಲಿರುವಂತಹ ಆರ್ಟಿಕಲ್ಸ್ಗಳು ಇಂಪಾರ್ಟೆಂಟ್ಲಿ ಯಾವ್ಯಾವ ನಮಗೆ ಸಹಕಾರಿಯಾಗುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅಂತ ಗಮನ ಹರಿಸೋದಾದರೆ, ಮೊದಲನೇ ಹಂತದಲ್ಲಿ ನಿಮಗೆ ಗೊತ್ತಿರುವಂತಹ ಒಂದು ಇಂಪಾರ್ಟೆಂಟ್ ವಿಷಯ, ನಿನ್ನೆಯಿಂದ ನ್ಯೂಸಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರೋ ಪ್ರಕಾರ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ವೈಸ್ ಪ್ರೆಸಿಡೆಂಟ್ ಅವರು ಇವಾಗ ಒಂದು ರೆಸಿಗ್ನೇಷನ್ ಲೆಟರನ್ನು ಪ್ರೆಸಿಡೆಂಟ್ ಅವರಿಗೆ ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು GS ಪೇಪರ್ 2 ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ. ಸೊ ಇದರೊಂದಿಗೆ ನಾವು ನೋಡ್ತಾ ಇರೋದು ಕ್ಯಾಗ್ಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ಕ್ಯಾಗ್ ರಿಲೇಟೆಡ್ ಇರುವಂತೆ ರೀಸೆಂಟ್ಲಿ ಕ್ಯಾಗ್ ಅವರು ಮಾಡಿರುವಂಥ ಒಂದು ಫೈಂಡ್ ಔಟ್ ಮೇಲೆ ಆರ್ಟಿಕಲ್ ಇದೆ. ಸೊ ಸಂವಿಧಾನಾತ್ಮಕವಾಗಿ ಏನು ಪ್ರೊವಿಷನ್ಸ್ಗಳಿದ್ದಾವೆ ಅಂತ ಪೊಲಿಟಿ ಸೆಕ್ಷನಿಂದ ಇವೆರಡು ಆರ್ಟಿಕಲ್ಸನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಇದರೊಂದಿಗೆ ಇಂಪಾರ್ಟೆಂಟ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಡಿನಲ್ಲಿ ಇರ್ತಕ್ಕಂತಹ ನಿಸಾರ್ ಸ್ಯಾಟಲೈಟ್. ಸೊ ಇದರ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಇಲ್ಲಿ ಏನಾದರೂ ಯೂನಿಕ್ ಫೀಚರ್ಸ್ಗಳಿದೆಯಾ ಇದನ್ನು ಸಹ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡುವಂಥದ್ದು GS ಪೇಪರ್ 3ನಲ್ಲಿ ನಮಗೆ ಈ ಒಂದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇದರೊಂದಿಗೆ ಎಡಿಟೋರಿಯಲ್ ಸೆಕ್ಷನಿಂದ 2 ಆರ್ಟಿಕಲ್ಸ್ಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಇನ್ನು 2 ಆರ್ಟಿಕಲ್ಸ್ಗಳು ಏನಿದೆ ಅಂತಂದರೆ, 4ನೇ ಆರ್ಟಿಕಲ್ ಅಲ್ವಾ. ಸೊ ಇದು ಎಡಿಟೋರಿಯಲ್ ಸೆಕ್ಷನಿಂದ. ಸೊ ಇಲ್ಲಿ 2 ಆರ್ಟಿಕಲ್ಸ್ ಇದೆ. ಒಂದು ಪರ್ಟಿಕ್ಯುಲರ್ಲಿ ಹೇಳಬೇಕಂತಂದರೆ ಜೆಂಡರ್ ಗ್ಯಾಪ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಶಾಲೆಗಳಲ್ಲಿ ಇರುವಂಥ ಒಂದು ದಾಖಲಾತಿಗೆ ಅನುಸರಿಸುವಂತೆ ಇಲ್ಲಿ ಗಂಡ್ಮಕ್ಳು ಜಾಸ್ತಿ ಬರ್ತಾರೆ, ಹೆಣ್ಮಕ್ಳು ಕಡಿಮೆ ಇದ್ದಾರೆ ಅನ್ನುವಂಥ ಒಂದು ಆರ್ಟಿಕಲ್ ಇದೆ. ಸೊ ಈ ಜೆಂಡರ್ ಗ್ಯಾಪ್ಗೆ ಸಂಬಂಧಪಟ್ಟಂತೆ ಈ ಒಂದು ಅನಾಲಿಟಿಕ್ಸನ್ನು ಸಹ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗಮನ ಹರಿಸುವಂಥದ್ದು. ಇದರೊಂದಿಗೆ ಇವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ನಾವು ಕಾಣ್ತೀವಿ. ಇದನ್ನು ಪರ್ಟಿಕ್ಯುಲರ್ಲಿ ಸೊ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಗೆ ಸಂಬಂಧಿಸಿದಂಥ ಒಂದು ಎಡಿಟೋರಿಯಲ್ ಸೆಕ್ಷನ್ ಆರ್ಟಿಕಲ್ ಇದೆ. ಇದರಲ್ಲಿ ಹೇಗೆ ನಾವು ನಾಲೆಜ್ ಬೇಸ್ಡ್ ಕೋಆಪರೇಷನನ್ನು US ಒಂದಿಗೆ ಇನ್ಕ್ರೀಸ್ ಮಾಡಬೇಕು, ಇದರಿಂದ ನಮಗೆ ಏನು ಬೆನಿಫಿಟ್ ಇದೆ. ಸೊ GCCಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳನ್ನು ನಾವು ಕವರ್ ಮಾಡಲಿದ್ದೇವೆ. ಸೊ ಇವತ್ತಿನ ಈ 5 ಆರ್ಟಿಕಲ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ನೀವಿಲ್ಲಿ ಗಮನ ಹರಿಸಬೇಕಾಗಿರುವಂತಹ ವಿಷಯ ಏನಂತಂದರೆ, ನಾವು ಯಾಕೆ ನ್ಯೂಸ್ ಪೇಪರ್ ಓದಬೇಕು ಅಂತ. ಜನರಲಿ ಸ್ಟಾರ್ಟಿಂಗ್ ಓದೋಂಥವ್ರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವ ಆರ್ಟಿಕಲ್ಸ್ಗಳನ್ನು ಓದಬೇಕು, ನಾವು ಯಾವುದು ಇಂಪಾರ್ಟೆಂಟ್ ಇದೆ ಅಂತ. ನ್ಯೂಸಲ್ಲಿ ಇರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೆಲವೊಂದಿಷ್ಟು ಕಾನ್ಸ್ಟಿಟ್ಯೂಷನಲ್ ಬಾಡಿಗಳು ಇರ್ತವೆ, ಅಥವಾ ಪರ್ಸ್ನಾಲಿಟೀಸ್ಗೆ ಸಂಬಂಧಪಟ್ಟಂತೆ ಪಾಲಿಟಿನಲ್ಲಿ ಮಿನಿಮಮ್ 15 to 20 ಕ್ವಶನ್ಸ್ ಇನ್ ಜನರಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್, ರೈಟ್. ಇದರಲ್ಲಿ ನೀವು ಡೇ ಟು ಡೇ ಬೇಸಿಸ್ ಮೇಲೆ ಏನು ಇಂಪಾರ್ಟೆಂಟ್ ಇದೆ ಅಂತ ಐಡೆಂಟಿಫೈ ಮಾಡಿಕೊಂಡು ಓದೋದು ಬಹು ಉತ್ತಮ. ಇವಾಗ ನಾವು ನೋಡ್ತಾ ಇರೋದು ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ, ರಾಷ್ಟ್ರಪತಿಯವರಿಗೆ ಸಂಬಂಧಿಸಿದಂತೆ ನೀವಿಲ್ಲಿ ಕಾಣ್ಬೋದು. ಸೊ ಪೊಲಿಟಿಕಲ್ ಇಶ್ಯೂ ನಮ್ಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ಗೆ ಹೆಲ್ಪ್ ಆಗೋದಿಲ್ಲ. ಬಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಸಂವಿಧಾನಾತ್ಮಕವಾಗಿ ಏನೇನು ಪ್ರೊವಿಷನ್ ಇದೆ ಈ ಆರ್ಟಿಕಲಿಂದ ನಿಮಗೆ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿ ಗಮನ ಹರಿಸ್ಬೋದು, ರೆಸಿಗ್ನೇಷನನ್ನು ಪ್ರೆಸಿಡೆಂಟ್ ಅವರಿಗೆ ಕೊಡ್ತಾರೆ. ಸೊ ಒಂದು ಪಾಯಿಂಟ್ ನಿಮಗೆಲ್ಲ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ಸೊ ರೆಸಿಗ್ನೇಷನನ್ನು ಕೊಡಬೇಕು ಅಂತಂದರೆ ವೈಸ್ ಪ್ರೆಸಿಡೆಂಟ್ ಅವರು ಯಾರಿಗೆ ಕೊಡ್ತಾರೆ ಅಂತಂದರೆ, ಪ್ರೆಸಿಡೆಂಟ್ ಅವ್ರಿಗೆ ರೆಸಿಗ್ನೇಷನ್ ಲೆಟರನ್ನು ಕೊಡ್ತಾರೆ. ಸೊ ಈ ಒಂದು ರೀಸನ್ನ ಮುಖಾಂತರ ನೀವು ಹೇಳ್ಬೋದು ಉಪರಾಷ್ಟ್ರಪತಿಗಳ ಒಂದು ಹುದ್ದೆ ಖಾಲಿ ಆಗ್ತಾ ಇದೆ ಅಂತ ಅಲ್ವಾ. ಸೊ ಇಲ್ಲಿ ನೀವು ಗಮನ ಹರಿಸ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಇಶ್ಯೂ ಏನಿದೆ ಪೊಲಿಟಿಕಲಿ ಬೇಡ ಅಂತ ಹೇಳಿದ್ನಲ್ಲ. ಇವಾಗ ನಮಗೆ ಸಂವಿಧಾನಾತ್ಮಕವಾಗಿ ಕೆಲವೊಂದು ಆಪ್ಷನ್ಸ್ಗಳನ್ನು ನೋಡೋದಾದರೆ, ಇವಾಗ ವೈಸ್ ಪ್ರೆಸಿಡೆಂಟ್ ಅವರಿಗೆ ಸಂಬಂಧಿಸಿದಂತೆ ಏನೇನು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಇವತ್ತು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಅಥವಾ ರೀಕಾಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದಾದರೆ, ಮೊದಲ ಹಂತದಲ್ಲಿ ಅವರ ಒಂದು ನೇಮಕಾತಿ ಹೇಗಾಗುತ್ತೆ ಅನ್ನೋದು ಇಂಪಾರ್ಟೆಂಟು. ಅವರ ಒಂದು ಅರ್ಹತೆ ಆಗಿರ್ಬೋದು, ಅಥವಾ ಏನೇನು ಇಂಪಾರ್ಟೆಂಟ್ ಪ್ರೊವಿಷನ್ ಇದೆ, ಈ ಒಂದು ವೈಸ್ ಪ್ರೆಸಿಡೆಂಟ್ ಅವರ ಹುದ್ದೆಯನ್ನು ನಾವು ಯಾವುದರಿಂದ ಸೆಲೆಕ್ಟ್ ಮಾಡ್ಕೊಳ್ಳಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ವೈಸ್ ಪ್ರೆಸಿಡೆಂಟ್ ಅವರ ಬಂದಾಗ ಇದನ್ನು ನಾವು ಯಾವುದರಿಂದ ಬಾರೋ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಗೆ ಕ್ಲಿಯರ್ ಆಗುತ್ತಿರಬೇಕು, ಇದು US ಕಾನ್ಸ್ಟಿಟ್ಯೂಷನಿಂದ ನಾವು ಇದನ್ನು ಬಾರೋ ಮಾಡ್ಕೊಂಡಿದ್ದೀವಿ ಅನ್ನೋಂಥದ್ದಾಗಲಿ. ಇಲ್ಲಿ ವೈಸ್ ಪ್ರೆಸಿಡೆಂಟ್ ಅವರನ್ನು ನೇಮಕಾತಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಒಂದು ಎಲೆಕ್ಟೋರಲ್ ಕಾಲೇಜ್ ಅಂತ ಕಾಣ್ತೀವಿ. ಎಲೆಕ್ಟೋರಲ್ ಕಾಲೇಜು ಪ್ರೆಸಿಡೆಂಟ್ ಅವರ ಒಂದು ಇದರಲ್ಲೂ ಇರುತ್ತೆ. ಎಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಅವರಿಗೆ ಸಂಬಂಧಪಟ್ಟಂತೆಯೂ ಇರುತ್ತೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೋದು ಅಂದರೆ, ಎಲೆಕ್ಷನ್ ಆಗೋದು ಇಂಡೈರೆಕ್ಟಾಗಿ ಎಲೆಕ್ಷನ್ ಆಗುತ್ತೆ. ಇವರು ಎಲೆಕ್ಟ್ ಏನಾಗಿರ್ತಾರೆ, ಇಂಡೈರೆಕ್ಟ್ ಎಲೆಕ್ಷನ್ ಆಗಿರೋದನ್ನು ನಾವು ಕಾಣ್ತೀವಿ. ಇಂಡೈರೆಕ್ಟ್ ಅಂದರೆ ನಾವು ಡೈರೆಕ್ಟಾಗಿ ಅವರನ್ನು ನೇಮಕ ಮಾಡ್ತಾ ಇಲ್ಲ, ಬಟ್ ಇಲ್ಲಿ ನಾವು ಎಲೆಕ್ಟ್ ಮಾಡಿ ಕಳಿಸಿರ್ತಕ್ಕಂತಹ ರಿಪ್ರೆಸೆಂಟೇಟಿವ್ಸ್ಗಳು ಇವರನ್ನು ನೇಮಕ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇವಾಗ ಈ ಎಲೆಕ್ಟೋರಲ್ ಕಾಲೇಜಲ್ಲಿ ಯಾರು ಇರ್ತಾರೆ ಅಂತಂದರೆ, ಲೋಕಸಭೆ ಹಾಗೂ ರಾಜ್ಯಸಭೆ
ಮೆಂಬರ್ಗಳು ಇರ್ತಾರೆ. ಸೊ ಇಲ್ಲಿ ನಾವು ಪ್ರೆಸಿಡೆಂಟ್ ಅವ್ರಿಗೆ ಕಂಪೇರ್ ಮಾಡ್ತಾ ಸ್ಟಡಿ ಮಾಡೋದಾದರೆ ಪ್ರೆಸಿಡೆಂಟ್ ಅವರೇ ಅಂತಿದ್ದಾಗ ನಾಮಿನೇಟೆಡ್ ಮೆಂಬರ್ಸ್ಗಳನ್ನು ಮಾತ್ರ ನಾವು ತೆಗೆದುಕೊಳ್ತೀವಿ. ಆದರೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿರ್ತಕ್ಕಂಥ ಮೆಂಬರು ಇವರನ್ನು ಎಲೆಕ್ಟ್ ಮಾಡ್ತಾರೆ. ಸೊ ಇವರು ಸಹ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಆಧಾರದ ಮೇಲೆ ಸಿಂಗಲ್ ಟ್ರಾನ್ಸ್ಫಾರ್ಮೇಬಲ್ ವೋಟ್ ಏನಿರುತ್ತಲ್ಲ ಅದರ ಆಧಾರದ ಮೇಲೆ ಇವರನ್ನು ಎಲೆಕ್ಟ್ ಮಾಡೋದಾಗಿ ನಾವು ಕಾಣಬಹುದು. ಸೊ ಇದು ಇವರ ಒಂದು ಎಲೆಕ್ಟೋರಲ್ ಕಾಲೇಜ್ಗೆ ಸಂಬಂಧಪಟ್ಟಂತೆ ಇವರ ಅರ್ಹತೆ ಯಾವ ರೀತಿಯಾಗಿರುತ್ತೆ. ಇವ್ರಿಗೂ ಸಹ ಟೆನ್ಯೂರ್ ನೋಡೋದಾದರೆ 5 ಇಯರ್ಸ್ ಇರುತ್ತೆ. ಓಕೆ, ರಾಜ್ಯಸಭೆ ಟೆನ್ಯೂರ್ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿರುತ್ತೆ. ಯಾಕೆಂದರೆ ವೈಸ್ ಪ್ರೆಸಿಡೆಂಟ್ ಅವರು ಇವತ್ತು ರಾಜ್ಯಸಭೆಯ ಚೇರ್ಮನ್ ಆಗಿ ಫಂಕ್ಷನ್ ಮಾಡ್ತಾರೆ. ಸೊ ರಾಜ್ಯಸಭೆಯಲ್ಲ ಚೇರ್ಮನ್ನ ಆಗಿ ನಾವು ವೈಸ್ ಪ್ರೆಸಿಡೆಂಟ್ ಅವರನ್ನು ಕಾಣ್ಬೋದು. ಸೊ ಇವಾಗ ಮಾನ್ಸೂನ್ ಸೆಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ, ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಈ ಮಾನ್ಸೂನ್ ಸೆಷನ್ ನಡೀತಾ ಇದೆ, ಬಟ್ ರಾಜ್ಯಸಭೆಯಲ್ಲಿ ಅವರು ರೆಸಿಗ್ನೇಷನನ್ನು ಕೊಡ್ತಾ ಇದ್ದಾರೆ. ಇದು ಪ್ರೆಸಿಡೆಂಟ್ ಅವ್ರಿಗೆ ರೀಚ್ ಆಗಿದೆ, ಇನ್ನು ಪ್ರೆಸಿಡೆಂಟ್ ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಇದನ್ನು ನಾವು ನೋಡಬೇಕು ಅವ್ರು ಯಾವ ರೀತಿಯಾಗಿ ಡಿಸಿಷನನ್ನು ತೆಗೆದುಕೊಂಡು ಜನರಲಿ ಎಕ್ಸೆಪ್ಟ್ ಮಾಡಿರ್ತಾರೆ. ಇವಾಗ ಎಲೆಕ್ಟೋರಲ್ ಕಾಲೇಜ್ ನಾವು ನೋಡಿದ್ವಿ ಯಾರ್ಯಾರು ಇರ್ತಾರೆ ಅನ್ನೋದು ಕ್ಲಿಯರ್ ಆಯ್ತಲ್ಲ. ಸೊ 5 ಇಯರ್ ಟೆನ್ಯೂರ್, ಇವ್ರಿಗೆ ಅರ್ಹತೆ ಏನಿರುತ್ತೆ, ಎಲಿಜಿಬಿಲಿಟಿ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಸೊ ಜನರಲಿ ಇವರು ಸಿಟಿಜನ್ ಆಫ್ ಇಂಡಿಯಾ ಇರ್ತಾರೆ ಆಯಿತಾ. ಸೊ ಭಾರತದ ಪ್ರಜೆ ಆಗಿರಬೇಕು, 35 ಇಯರ್ಸ್ ಬೇಕು, ಹಾಗೂ ರಾಜ್ಯಸಭೆ ಮೆಂಬರ್ ಆಗೋಂಥ ಅರ್ಹತೆಗಳು ಏನಿರುತ್ತಲ್ಲ ಅದೆಲ್ಲ ಸಹ ಇವ್ರಿಗಿರಬೇಕು. ಅಂದಾಗ ಮಾತ್ರ ಇವರು ಅರ್ಹತೆಯನ್ನು ಹೊಂದಿರ್ತಾರೆ, ಚೇರ್ಮನ್ ಆಗಿ ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗ್ತಾರೆ. ಸೊ ಇದರೊಂದಿಗೆ ಅವರು ಯಾವುದೇ ರೀತಿಯಾದಂಥ ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿರೋದಿಲ್ಲ. ಸೊ ಇವು ಬೇಸಿಕ್ ಇನ್ಫಾರ್ಮೇಷನ್. ಓಕೆ, ಆಫೀಸ್ ಆಫ್ ಪ್ರಾಫಿಟ್ ಇರೋದಿಲ್ಲ. ಸೊ ಇವಾಗ ರೆಸಿಗ್ನೇಷನ್ ಅಂತ ಬಂದಾಗ ಯಾವ ರೀತಿಯಾಗಿ ಹುದ್ದೆ ಖಾಲಿ ಆಗುತ್ತೆ ಅಲ್ವಾ. ಸೊ ಯಾವ ರೀತಿಯಾಗಿ ಹುದ್ದೆ ಖಾಲಿ ಆಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸೋದಾದರೆ, ಬೇಸಿಕಲಿ ಇವಾಗ ಒಂದು ರೀಸನ್ ನಾವು ನೋಡಿದ್ವಿ, ರೆಸಿಗ್ನೇಷನ್ ಮುಖಾಂತರ ಒಂದಾಗುತ್ತೆ ಆಯಿತಾ. ಮತ್ತು ಇವಾಗ ಡೆತ್ ಏನಾದರೂ ಆದರೆ, ಡೆತ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ, ಸೊ ಡೆತ್ ಆದ ತಕ್ಷಣ ಅವರು ರಿಸೈನ್ ಮಾಡ್ತಾರೆ. ಸೊ ಇದಾದ ಮೇಲೆ ಅವರು ಒಂದು ವೇಳೆ ಈ ಯಾವುದೇ ರೀತಿ ರೆಸಿಗ್ನೇಷನ್ ಆದಮೇಲೆ ಡೆತ್ ಆದಮೇಲೆ ಒಂದು ವೇಳೆ ಅವರ ಒಂದು ಎಲೆಕ್ಷನ್ ವಾಯ್ಡ್ ಅಂತ ಆದರೆ, ಅಂದರೆ ನ್ಯಾಯಸಮ್ಮತ ಅಲ್ಲ ಅನ್ನೋದು ಏನಾದರೂ ಡಿಕ್ಲರೇಷನ್ ಆದರೆ ಆ ಸಂದರ್ಭದಲ್ಲೂ ಸಹ ಅವರನ್ನು ರಿಮೂವ್ ಮಾಡಲಾಗುತ್ತೆ. ಓಕೆ, ಸೊ ಇವೆಲ್ಲ ರೀಸನ್ಸು. ಇದರೊಂದಿಗೆ ಅವ್ರನ್ನ ಏನು ಮಾಡ್ಬೋದು, ರಿಮೂವಲ್ ಪ್ರೋಸೆಸ್ನಿಂದನೂ ಮಾಡ್ಬೋದು. ರಿಮೂವಲ್ ಹೇಗೆ ಮಾಡ್ತಾರೆ ಅಂತಂದರೆ, ಇವಾಗ ರಾಜ್ಯಸಭೆಯಲ್ಲಿ ಇದು ಇಂಪಾರ್ಟೆಂಟ್ ರಿಮೂವಲ್ಗೆ ಸಂಬಂಧಪಟ್ಟಂತೆ, ಯಾಕೆಂದರೆ ಯೂನಿಕ್ ಫೀಚರ್ ಇದೆ ರಿಮೂವಲ್ ಅಂತ ನಾವು ನೋಡಿದಾಗ. ರಾಜ್ಯಸಭೆ ನಡಿನಲ್ಲಿ ಓಕೆ, ಇವಾಗ ರಾಜ್ಯಸಭೆಯಲ್ಲಿ ರಿಮೂವ್ ಮಾಡಬೇಕು ಅಂತಂದರೆ ರೆಸೊಲ್ಯೂಷನನ್ನು ಪಾಸ್ ಮಾಡಿರ್ತಾರಲ್ಲ, ಇಲ್ಲಿ ಕಂಪಲ್ಸರಿ ಎಫೆಕ್ಟಿವ್ ಮೆಜಾರಿಟಿ ಆಧಾರದ ಮೇಲೆ, ಇದು ಇಂಪಾರ್ಟೆಂಟು. ಸೊ ಎಫೆಕ್ಟಿವ್ ಮೆಜಾರಿಟಿ ಅಂತಂದರೆ, ಸೊ ವೇಕೆಂಟ್ ಸೀಟನ್ನು ರಿಮೂವ್ ಮಾಡಿರ್ತಾರೆ. ಇವಾಗ 250 ಸೀಟ್ಸ್ ಇದೆ ಅಂತಂದರೆ ಕೆಲವೊಂದು ಸೀಟ್ಸ್ಗಳು ಕಂಪ್ಲೀಟಾಗಿ ಡೆತ್ ಆರ್ ಸಮ್ ಅದರ್ ರೀಸನ್ಸಿಂದ ಕಂಪ್ಲೀಟ್ ವೇಕೇಟ್ ಆಗಿರ್ತೈತಲ್ಲ. ಸೊ ಆ ವೇಕೇಟ್ ಆಗಿರೋ ಸೀಟ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ 230 ಏನಾದರೂ ಇದ್ದರೆ, ಸೊ ಅದನ್ನು ಕನ್ಸಿಡರ್ ಮಾಡ್ತಾ ಅಲ್ಲಿ ಮೆಜಾರಿಟಿನ ಎನ್ಶೂರ್ ಮಾಡಬೇಕಾಗುತ್ತೆ. ಎಫೆಕ್ಟಿವ್ ಮೆಜಾರಿಟಿ ರಾಜ್ಯಸಭೆಯಲ್ಲಿ ಆದರೆ, ಲೋಕಸಭೆಯಲ್ಲಿ ಸಿಂಪಲ್ ಮೆಜಾರಿಟಿ ಆಧಾರದ ಮೇಲೆ ರಿಮೂವ್ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಯೂನಿಕ್ ಫೀಚರನ್ನು ನಾವು ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಈ ಎಲ್ಲ ರೀಸನ್ಸ್ಗಳಿಂದ ಅವರನ್ನು ರಿಮೂವ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ ಬೇಸಿಕಲಿ ಇವತ್ತಿನ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಸೊ ಅಗೇನ್ ಮತ್ತೇನು ಬರುತ್ತೆ ಅದನ್ನು ಆ್ಯಡ್ ಮಾಡ್ತಾ ಹೋಗೋಣ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಲ್ವಾ. ವೈಸ್ ಪ್ರೆಸಿಡೆಂಟ್ ಅಂತ ಬಂದಾಗ ಅವರ ಒಂದು ಅಧಿಕಾರ ಯಾವ ರೀತಿಯಾಗಿರುತ್ತೆ, ಹೇಗೆ ಎಲೆಕ್ಟ್ ಮಾಡ್ತಾರೆ ಅಂತ. ಜನರಲಿ ಇವರ ಒಂದು ಮಿಸ್ಬಿಹೇವಿಯರ್ ಅಥವಾ ಪ್ರೂವನ್ ಇನ್ಕೆಪಾಸಿಟಿ ಆ ರೀತಿಯಾಗಿ ಏನು ರಿಮೂವಲ್ ಪ್ರೊಸೀಜರನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನಾವು ಬೇರೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ತೆಗೆದುಕೊಂಡಾಗ ಅಲ್ಲಿ ಬಿಹೇವಿಯರ್ ಅಥವಾ ಇನ್ಕೆಪಾಬಲ್ ಅನ್ನೋವಂಥ ಒಂದು ಕಂಡೀಷನ್ ಇರುತ್ತಲ್ಲ, ಅವಾಗ ರಿಮೂವ್ ಮಾಡಿರ್ತೀವಿ. ಸೊ ಇಲ್ಲಿ ಆ ರೀತಿಯಾದಂತಹ ಯಾವುದೇ ಒಂದು ಕನ್ಸಿಡರೇಷನ್ ಇಲ್ಲ, ಸಂವಿಧಾನದಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾವು ಕಾಣ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ಇವಾಗ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು. ಇನ್ನು ಕ್ಯಾಗ್ ಸಂಬಂಧಿಸಿದಂತೆ ಆರ್ಟಿಕಲನ್ನು ನಾವು ಗಮನ ಹರಿಸೋದಾದರೆ, ಕ್ಯಾಗ್ ರಿಲೇಟೆಡ್ ಇರುವಂಥ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತಲ್ವ. 148ಇಂದ ಆರ್ಟಿಕಲ್ 151 ತನೂ ನಾವು ಕ್ಯಾಗ್ ಸಂಬಂಧಿಸಿದಂತೆ ಕಾಣ್ತೇವೆ. ಓಕೆ, ಸೊ ಇದು ಇಂಪಾರ್ಟೆಂಟು. ಈ ಆರ್ಟಿಕಲ್ಸಲ್ಲಿ ನಾವು ಕ್ಯಾಗ್ ರಿಲೇಟೆಡ್ ಇರುವಂತೆ ಕಾಣ್ತೀವಿ. ಸೊ ಕ್ಯಾಗ್ ಅವರು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನಡಿನಲ್ಲಿ ಕಂಡುಬರ್ತಾರೆ. ಸೊ ಇದು ನಿಮಗೆಲ್ಲ ಕ್ಲಿಯರ್ ಇರುತ್ತೆ. ಇವರು ಸಿಂಗಲ್ ಮೆಂಬರ್ ಬಾಡಿ ಅಂತಲೇ ಹೇಳ್ಬೋದು. ಸಿಂಗಲ್ ಮೆಂಬರ್ ಒಬ್ಬರೇ ಇರ್ತಾರೆ. ಸೊ ಇವ್ರು ಏನೇನು ಕೆಲಸ ಮಾಡ್ತಾರೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾವು ಫಂಡನ್ನು ನೋಡೋದಾದರೆ, ಸರ್ಕಾರಕ್ಕೆ ಬರ್ತಕ್ಕಂಥ ಫಂಡಲ್ಲಿ 3 ರೀತಿ ಇರುತ್ತೆ. ಓಕೆ, ಕಾಂಟಿಜೆನ್ಸಿ ಫಂಡ್ ಅಂತ ಕರಿತೀವಿ, ಕಾಂಟಿಜೆನ್ಸಿ ಫಂಡ್, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಹಾಗೂ ಪಬ್ಲಿಕ್ ಅಕೌಂಟ್. ಸೊ ಈ ರೀತಿಯಾಗಿ ಫಂಡ್ ಇರುತ್ತೆ ಅಲ್ವಾ. ಸೊ ಈ 3 ಫಂಡನ್ನು ಈಗ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಇದನ್ನು ಆಡಿಟ್ ಮಾಡ್ತಾರೆ. ಸೊ ಆಡಿಟಿಂಗ್ ಕೆಲಸ ಇವರು ಮಾಡುವಂಥದ್ದನ್ನು ನಾವು ಕಾಣ್ಬೋದು. ಸೊ ಇವ್ರು ಏನು ಮಾಡ್ತಾರೆ, 3 ಫಂಡನ್ನು ಆಡಿಟ್ ಮಾಡ್ತಾರೆ. ಇದರೊಂದಿಗೆ ಇನ್ನೊಂದು, ನೀವು ಇವಾಗ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಇರುತ್ತಲ್ಲ, ಅದನ್ನು ಸಹ ಗೈಡ್ ಮಾಡುವಂಥ ಒಂದು ಕೆಲಸವನ್ನು
ಕ್ಯಾಗ್ ಅವರು ಮಾಡ್ತಾರೆ. ಸೊ ಸರ್ಕಾರ ಹೇಗೆ ಖರ್ಚನ್ನು ಮಾಡುತ್ತೆ ಅಂತ. ಬಟ್ ನಾವು ಇವಾಗ US ಒಂದು ಸಿಸ್ಟಮನ್ನು ಕನ್ಸಿಡರ್ ಮಾಡ್ತಾ ಹೋದರೆ ಅವರು ಕ್ವಾಲಿಟಿ ವೈಸ್ ಆಡಿಟಿಂಗ್ ಮಾಡ್ತಾರೆ. ಬಟ್ ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ಸೊ ಎಷ್ಟು ಎಕ್ಸ್ಪೆಂಡಿಚರ್ನ ಮಾಡಿದ್ದಾರೆ, ಯಾವ ರೀತಿಯಾಗಿ ಅಲೋಕೇಶನ್ ಮಾಡಿದ್ದಾರೆ. ಸೊ ಇವರ ಒಂದು ಪವರ್ ಏನಿದೆಯಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ. ಅಂದರೆ ಅಷ್ಟೊಂದು ಓವರ್ ಪವರ್ ಮಾಡೋಕ್ಕಾಗಲ್ಲ, ಅಥವಾ ಕ್ವಾಲಿಟಿ ವೈಸ್ ಅವರು ಔಟ್ಕಮನ್ನು ಇಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಎಕ್ಸೆಪ್ಷನ್ನ ಬೇಸ್ ಮೇಲೆ ಕ್ವಶನನ್ನು ಕೇಳ್ತಾರಂದರೆ, ಇವಾಗ ಲೋಕಲ್ ಬಾಡಿಗೆ ಸಂಬಂಧಪಟ್ಟಂತೆ ಲೋಕಲ್ ಬಾಡೀಸಲ್ಲೂ ಸಹ ಎಕ್ಸ್ಪೆಂಡಿಚರು ಅಥವಾ ಇದೆಲ್ಲ ಇರುತ್ತೆ ತಾನೇ. ಈ ಒಂದು ಕನ್ಸರ್ನ್ ಅಥವಾ ಇಲ್ಲಿ ಆಗ್ತಕ್ಕಂಥ ವೆಚ್ಚವನ್ನು ಯಾರು ಆಡಿಟ್ ಮಾಡ್ತಾರೆ? ಯಾರು ಆಡಿಟ್ ಮಾಡ್ತಾರೆ? ಇವಾಗ ಕ್ಯಾಗ್ಗೂ ಸಹ ಈ ಒಂದು ಪರ್ಮಿಷನ್ ಇರುತ್ತಾ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಕ್ಯಾಗ್ಗೆ ಸಂಬಂಧಪಟ್ಟಂತೆ ಸೊ ಏನಿದೆ, ಕ್ಯಾಗ್ ಅವರು ಇದನ್ನು ಆಡಿಟ್ ಮಾಡ್ಬೋದಾ, ಸೊ ರಿಕ್ವೆಸ್ಟ್ ಮಾಡ್ಕೋಬೋದಾ, ಏನಿದೆ ಅದರ ಒಂದು ಪರ್ಸ್ಪೆಕ್ಟಿವ್ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಕ್ಯಾಗ್ ರಿಲೇಟೆಡ್ ಇರುವಂತೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರ್ಬೋದು, ಹಾಗೂ ಇವರ ಒಂದು ಸ್ಯಾಲರಿ ಏನಿರುತ್ತೆ, ಜನರಲಿ ಇದನ್ನು ಚಾರ್ಜ್ ಡೌನ್ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಲೇ ಕರಿತೀವಿ. ಇದರೊಂದಿಗೆ ಇವರ ಒಂದು ಟೆನ್ಯೂರನ್ನು ನಾವು ನೋಡೋದಾದರೆ 6 ಇಯರ್ ಇರುತ್ತೆ. ಕಾನ್ಸ್ಟಿಟ್ಯೂಷನಲ್ ಮತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನಡಿನಲ್ಲಿ ಟೆನ್ಯೂರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರೊಂದು ಅಪಾಯಿಂಟ್ಮೆಂಟ್ ಪ್ರೊಸೀಜರು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇವರನ್ನು ಯಾರು ಅಪಾಯಿಂಟ್ ಮಾಡಿರ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡಿರ್ತಾರೆ. ಪ್ರೆಸಿಡೆಂಟ್ ಅವರ ಒಂದು ನೇಮಕಾತಿನಲ್ಲಿ ನಾವು ಕಾಣ್ಬೋದು. ಸೊ ಇಲ್ಲಿ ಬಿಹೇವಿಯರ್ ಅಥವಾ ಪ್ರೂವನ್ ಇನ್ಕೆಪಾಸಿಟಿ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡೋದಾಗಿ ನಾವು ಕಾಣ್ತಾ ಇದ್ದೀವಿ. 6 ಇಯರ್ ಆರ್ 65 ಇಯರ್ಸ್ ಯಾರು ಫಸ್ಟ್ ಇರುತ್ತಲ್ಲ ಅದರ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಕ್ಯಾಗ್ಗೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್. ನೀವು ಇಲ್ಲಿ ಕಾಣ್ಬೋದು ಏನಿದೆ ಆರ್ಟಿಕಲ್ ನಡಿನಲ್ಲಿ. ಕ್ಯಾಗ್ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕಾಣ್ಬೋದು ಕ್ಯಾಗ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ಅಕೌಂಟಿಂಗ್ ಇಲ್ಲಿ ಫ್ಲ್ಯಾಗ್ ಆಗ್ತದೆ ಅಂದರೆ ಲ್ಯಾಬ್ಸ್ ಆಗಿದೆ. ಸೊ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತೆ ಅವರು ಒಂದು ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಈ ಒಂದು ಸರ್ಕಾರದ ಅಮೌಂಟ್ ಏನಿದೆಯಲ್ಲ ₹573 crore ಏನಿದೆಯಲ್ಲ, ರೈಲ್ವೆಗೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ಆಗಿರುವಂಥ ಆಡಿಟಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಇದರ ಆಧಾರದ ಮೇಲೆ ನಾವು ಹೇಗೆ ಕೆಲವೊಂದಿಷ್ಟು ಪ್ಲ್ಯಾನ್ಸನ್ನು ಮಾಡ್ತಾ ಇದ್ದೀವಿ, ಕೆಲವೊಂದಿಷ್ಟು ಹೇಗೆ ಎಫೆಕ್ಟಿವ್ ಅಲೋಕೇಶನ್ಸನ್ನು ಮಾಡಬಹುದಿತ್ತು ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣ್ಬೋದು. ಈ ಡೇಟಾ ಎಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ನಮಗೆ ಬೇಕಾಗಿರೋದೇನೆಂದರೆ ಕ್ಯಾಗ್ಗೆ ಸಂಬಂಧಿಸಿದಂತಹ ಬೇಸಿಕ್ ಇನ್ಫಾರ್ಮೇಷನ್. ಯಾವುದೇ ಒಂದು ಪೊಲಿಟಿಕಲ್ ಆರ್ಟಿಕಲ್ ಬಂದಾಗ ನೀವು ಗವರ್ನೆನ್ಸ್ ಸೆಕ್ಷನಿಂದ ಅಬ್ಸರ್ವ್ ಮಾಡಿ. ಗವರ್ನೆನ್ಸ್ ಸೆಕ್ಷನಿಂದ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಪರ್ಸ್ಪೆಕ್ಟಿವನ್ನು ಇವರು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಪಾಲಿಸೀಸ್ ವೈಸ್ ಏನಾದರೂ ಎಫೆಕ್ಟಿವ್ ಆಗಿ ಆರ್ಟಿಕಲ್ ನಮಗೆ ಏನಾದರೂ ಇನ್ಫಾರ್ಮೇಷನನ್ನು ಕೊಡ್ತಾ ಇದೆನಾ ಅನ್ನೋದನ್ನು ನೀವು ಮಾತ್ರ ಇಲ್ಲಿ ಗಮನ ಹರಿಸಬೇಕು. ಸೊ ಇಲ್ಲಿ ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದೆ, ಈ ಫ್ಯಾಕ್ಟ್ಸ್ ಎಲ್ಲ ನೆನಪಿಟ್ಕೊಳ್ಳುವಂಥ ಅವಶ್ಯಕತೆನೂ ಇಲ್ಲ, ಅದು ಇಂಪಾರ್ಟೆಂಟೂ ಆಗೋದಿಲ್ಲ. ಸೊ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಈಗ ನೀವು ಇಲ್ಲಿ ಈ ಒಂದು ಟೈಟಲನ್ನಾಗಲಿ ಇದನ್ನು ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಈಗ ರೈಲ್ವೇಸ್ ಸಂಬಂಧಪಟ್ಟಂತೆ ಕ್ಯಾಗ್ ಅವರು ಏನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದು ನೋಡಿದಾದಮೇಲೆ ಕ್ಯಾಗ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸನ್ನು ನೀವು ಮತ್ತೇನು ಮಾಡಬೇಕು, ರಿವೈಸ್ ಮಾಡಬೇಕು, ರೀಕನೆಕ್ಟ್ ಮಾಡಬೇಕು. ಸೊ ಈ ಥರ ನೀವು ನ್ಯೂಸ್ ಪೇಪರ್ ಓದೋದಂತಂದರೆ ಕಂಪ್ಲೀಟ್ ಫುಲ್ ಡೇ ಅಥವಾ 2-3 hours ಬರೀ ನ್ಯೂಸ್ ಪೇಪರ್ನ ಓದುವಂಥದ್ದಲ್ಲ. ಸೊ ಏನು ಇಂಪಾರ್ಟೆಂಟ್ ಇದೆ, ಏನು ಇಶ್ಯೂ ನಡೀತಾ ಇದೆ. ಸೊ ಇವಾಗ ವೈಸ್ ಪ್ರೆಸಿಡೆಂಟ್ ಅವರ ರೆಸಿಗ್ನೇಷನ್ ಬಂದಿದೆ ಅಲ್ವಾ. ಸೊ ಈ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಅವ್ರ ಫಂಕ್ಷನ್ ಏನಿದೆ ಪ್ರತಿಯೊಂದೂ ಸಹ ನೀವು ಇವತ್ತು ರೀಕಲೆಕ್ಟ್ ಮಾಡ್ಕೋಬೇಕು. ಯಾಕೆಂದರೆ ನೀವು ಜನರಲಿ ಸ್ಟ್ಯಾಟಿಕ್ ಪೋರ್ಷನ್ ಓದುವಾಗ ಎಲ್ಲನೂ ಓದಿರ್ತೀರ. ಅದನ್ನು ಹೇಗೆ ನೀವು ಇಂಪಾರ್ಟೆಂಟ್ ಇದೆ ಅಥವಾ ನೀವು ರೆಗ್ಯುಲರ್ ಬೇಸ್ ಮೇಲೆ ಹೋದಾಗ ರೀಕನೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಸೊ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಕ್ಯಾಗ್ಗೆ ಸಂಬಂಧಪಟ್ಟಂತೆ ನೀವು ಕಂಪ್ಲೀಟಾಗಿ ಅದನ್ನು ರಿವೈಸ್ ಮಾಡ್ತಾ ಹೋದರೆ ಈಸಿಯಾಗಿ ನೀವು ರಿಮೆಂಬರ್ ಮಾಡ್ಕೋಬೋದು. ಕ್ವಶನ್ ಬಂದಾಗ ನೀವು ಈಸಿಯಾಗಿ ಅದನ್ನ ಟ್ಯಾಕಲ್ ಮಾಡ್ಬೋದು. ಇನ್ ಜನರಲಿ ನ್ಯೂಸಲ್ಲಿರುವಂತಹ ಟಾಪಿಕ್ನ ಮೇಲೆ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ. ಸೊ ಇವಾಗ ನಿಸಾರ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಿದ್ದೆ ಆದರೆ ಏನಿದು. ಸೊ ನಿಸಾರ್ ಇವಾಗ ಯಾವುದೇ ಒಂದು ಸೆಟ್ಲೈಟ್ ಅಥವಾ ಮಿಷನನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಿಸಾರ್ ಮಿಷನ್ ಇದೆಯಲ್ಲ, ಯಾವುದೇ ಮಿಷನನ್ನು ಅಥವಾ ಸೆಟ್ಲೈಟನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ಮಂಗಲಯಾನ ಇರ್ಬೋದು ಅಥವಾ ಗಗನಯಾನ. ಸೊ ಈ ರೀತಿಯಾಗಿ ನಾವು ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟು ಯಾರು ಲಾಂಚ್ ಮಾಡ್ತಾ ಇದ್ದಾರೆ, ಅದರ ಇಂಪಾರ್ಟೆನ್ಸ್ ಏನಿದೆ, ಎದಕ್ಕೋಸ್ಕರ ನಾವು ಅದನ್ನು ಲಾಂಚ್ ಮಾಡ್ತೀವಿ, ಯಾವ ಉದ್ದೇಶದಿಂದ ಅದನ್ನು ನಾವು ಲಾಂಚ್ ಮಾಡ್ತಾ ಇದ್ವಿ, ಏನಾದರೂ ಯೂನಿಕ್ ಫೀಚರ್ಸ್ ಇದೆನಾ. ಸೊ ಇದನ್ನು ಅಷ್ಟೇ ಮಾತ್ರ ನಾವು ಸ್ಟಡಿ ಮಾಡಬೇಕು. ಒಂದು 3-4 ಪಾಯಿಂಟ್ಸನ್ನು ನೀವು ಒಂದು ಕೀವರ್ಡ್ಸ್ನ ಮುಖಾಂತರ ಬರೆದಿಟ್ಕೊಂಡ್ರೆ ಅದನ್ನು ಈಸಿಯಾಗಿ ನೀವು ರೀಕಲೆಕ್ಟ್ ಮಾಡ್ಬೋದು. ಸೊ ನಿಮ್ಮ ನೋಟ್ಸಲ್ಲಿ ನೀವು ಜಾಟ್ ಡೌನ್ ಮಾಡ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್. ಈಗ ನಿಸಾರ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಸೊ ನಿಸಾರ್ನ ಫುಲ್ ಫಾರ್ಮ್ ಏನು. ಸೊ ಎನ್ ಫಾರ್ ನಾಸಾ. ನಾಸಾ, ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್, ಹೌದಲ್ವಾ. ಸೊ ಇವಾಗ ಈ ನಿಸಾರ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆನ್ಸ್ ಏನಿದೆ, ಇದನ್ನು ಆರ್ಟಿಕಲಲ್ಲಿ ನೋಡ್ಕೊಳ್ಳಿ. ಏನು ಹೇಳ್ತಾ ಇದ್ದಾರೆ, ಈ ಒಂದು ನಿಸಾರ್ಗೆ ಸಂಬಂಧಪಟ್ಟಂತೆ ಸೆಟಲೈಟ್ಸನ್ನು ನಾಸಾ ಮತ್ತು ಇಸ್ರೋ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಇದನ್ನು ಯಾವಾಗ ಲಾಂಚ್ ಮಾಡ್ಬೋದು, July
30ನಲ್ಲಿ ಲಾಂಚ್ ಮಾಡ್ಬೋದು ಅನ್ನೋಂಥ ಒಂದು ಟೈಮ್ ಲೈನನ್ನು ಕೊಡ್ತಾ ಇದ್ದಾರೆ. ಸೊ ನಮ್ಗೆ ಏನು ಪಾಯಿಂಟ್ ಬೇಕಾಗುತ್ತೆ, ನಿಸಾರ್ ನಾವು ಇದಕ್ಕೆ ಈ ಒಂದು ಸ್ಯಾಟಲೈಟನ್ನು ಯಾಕೆ ಲಾಂಚ್ ಮಾಡ್ತಾ ಇದ್ದೀವಿ, ಸೊ ಇದರಲ್ಲಿ ಯೂನಿಕ್ ಫೀಚರ್ಸ್ ಏನಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಲೋ ಅರ್ತ್ ಆರ್ಬಿಟಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಯ್ತಲ್ಲ, ಲೋ ಅರ್ತ್ ಆರ್ಬಿಟಲ್ಲಿ. ಸೊ ಯಾವುದರ ಮುಖಾಂತರ ವೆಹಿಕಲ್ ಯಾವುದಿದೆ, GSLV MK2. ಸೊ ಇದು ಇಂಪಾರ್ಟೆಂಟ್. ಸೊ MK2 GSLV ಜಿಯೋಸಿಂಕ್ರೋನಸ್ ಲಾಂಚ್ ವೆಹಿಕಲ್. ಸೊ ಇದರ ಆಧಾರದ ಮೇಲೆ MK2ನ ಮುಖಾಂತರ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅನ್ನೋದು ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಇವಾಗ ಲೋ ಅರ್ತ್ ಆರ್ಬಿಟ್ ಆಯ್ತಲ್ಲ, ಇಲ್ಲಿ ಏನಂದರೆ 2 ಸಿಸ್ಟಮ್ ಇದೆ. ಅಂದರೆ ರೆಡಾರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇದು ಇಂಪಾರ್ಟೆಂಟ್ಲಿ ನಮಗೆ ಬೇಕಾಗಿರೋದು. ಓಕೆ, ರೆಡಾರ್ ಸಿಸ್ಟಮಲ್ಲಿ 2 ಬ್ಯಾಂಡ್ ಇದೆ. ಒಂದು L ಬ್ಯಾಂಡ್, another one is S ಬ್ಯಾಂಡ್. ಓಕೆ ಸಿ L ಬ್ಯಾಂಡು ಮತ್ತು S ಬ್ಯಾಂಡ್ ಇದೆ. ಓಕೆ, L ಬ್ಯಾಂಡ್ ಯಾರ್ದಂತಂದರೆ ನಾಸಾ ಅವ್ರದ್ದು. ಓಕೆ, S ಬ್ಯಾಂಡ್ ಏನಿದೆಯಲ್ಲ ನಮ್ಮದು, ಇಸ್ರೋ ಅವ್ರದ್ದು. ಓಕೆ, ಇವೇನು ರೆಡಾರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಇದು ಇಂಪಾರ್ಟೆಂಟು. ಇದರ ಇಂಪಾರ್ಟೆನ್ಸ್ ಏನಿದೆ, ಈ ಒಂದು S ಬ್ಯಾಂಡನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇದು ಕಂಪ್ಲೀಟಾಗಿ ಸರ್ಫೇಸ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನನ್ನು ಕೊಡುತ್ತೆ. ಸೊ ಸರ್ಫೇಸ್ನ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಅಥವಾ ಮ್ಯಾಪಿಂಗ್ ಮಾಡಲಿಕ್ಕೆ ಇದು ನಮಗೆ ಸಹಕಾರಿಯಾಗುತ್ತೆ S ಬ್ಯಾಂಡ್. L ಬ್ಯಾಂಡ್ ಅಂತ ನೋಡಿದಾಗ ಇದು ವೆಜಿಟೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಗ್ರೌಂಡ್ ರಿಲೇಟೆಡ್ ಇರುವಂತಹ ಇನ್ಫಾರ್ಮೇಷನನ್ನು ಗ್ರೌಂಡ್ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಇವೆರಡು ಇಂಪಾರ್ಟೆಂಟ್. 2 ರೆಡಾರ್ ಸಿಸ್ಟಮ್ ನಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದು ನೋಡಿದ್ವಿ, L ಬ್ಯಾಂಡ್ ಆ್ಯಂಡ್ S ಬ್ಯಾಂಡ್. ಓಕೆ, L ಬ್ಯಾಂಡ್ ಮತ್ತು S ಬ್ಯಾಂಡ್ನ ಒಂದು ಇಂಪಾರ್ಟೆನ್ಸನ್ನು ನಾವಿಲ್ಲಿ ಕಾಣಬೇಕಾಗುತ್ತೆ. ಇದರೊಂದಿಗೆ ಬೇಕಾಗಿರುವಂಥ ಮೇಜರ್ ಇನ್ಫಾರ್ಮೇಷನ್ ಅಂದರೆ ಇದು ನಮಗೆ ಹೇಗೆ ಸಹಕಾರಿ ಆಗುತ್ತೆ. ಇನ್ನೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂದರೆ ಎವ್ರಿ 12 ಡೇಸ್, ಓಕೆ ಇದು ಇಂಪಾರ್ಟೆಂಟು, ಎವ್ರಿ 12 ಡೇಸಲ್ಲಿ ಕಂಪ್ಲೀಟ್ ಗ್ಲೋಬನ್ನು ಇದು ಮ್ಯಾಪ್ ಮಾಡುತ್ತೆ. ನಮ್ಮ ಪೃಥ್ವಿಯನ್ನು ಕಂಪ್ಲೀಟಾಗಿ ಮ್ಯಾಪಿಂಗ್ ಮಾಡಲಿಕ್ಕೆ ಬರೀ 12 ಡೇಸ್ ಸಾಕಾಗುತ್ತೆ. ಓಕೆ, 12 ಡೇಸ್ ಒಳಗಡೆ ಕಂಪ್ಲೀಟ್ ಮ್ಯಾಪಿಂಗ್ ಮಾಡುತ್ತೆ ಅನ್ನೋದು ಇನ್ಫಾರ್ಮೇಷನ್ ನಮಗೆ ಇಂಪಾರ್ಟೆನ್ಸ್ ಏನಿದೆ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್. ಸೊ ಸಿಗ್ನಿಫಿಕೆನ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ನಾವು ಪ್ರಾಪರ್ ಅಂದರೆ ಕಾಂಪ್ರಿಹೆನ್ಸಿವ್ ಆಗಿ ಮಾನಿಟರ್ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಕಾಂಪ್ರಿಹೆನ್ಸಿವ್ ಮಾನಿಟರಿಂಗ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಅಥವಾ ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಡಿಸಾಸ್ಟರ್ ಮಿಟಿಗೇಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಈಗ ಜನರಲಿ ಏನಂತಂದರೆ ಏನು ಇಶ್ಯೂಸ್ ಇರುತ್ತೆ, ನ್ಯಾಚುರಲ್ ಡಿಸಾಸ್ಟರ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಅರ್ತ್ಕ್ವೇಕ್ ಆಗುತ್ತೆ ಅಂದ್ಕೊಳ್ಳಿ, ಅಥವಾ ಸುನಾಮಿ ಆಗುತ್ತೆ ಅಂದ್ಕೊಳ್ಳಿ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಅವಲಾಂಚಿ ಆಗುತ್ತೆ, ವಾಲ್ಕೆನೋಸ್ಗೆ ಸಂಬಂಧಪಟ್ಟಂಥ ಇಂಪ್ಯಾಕ್ಟನ್ನು ಕಾಣ್ತೀವಿ. ಸೊ ಇವುಗಳನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಇದನ್ನು ನಾವು ಮಿಟಿಗೇಟ್ ಮಾಡ್ಬೋದು ಈಸಿಯಾಗಿ ಅಂತ ಗಮನ ಹರಿಸ್ಬೋದು. ಇದರೊಂದಿಗೆ ಡೈವರ್ಸಿಟಿಯನ್ನು ಅರ್ಥ ಮಾಡ್ಕೋಬೋದು. ಐಸ್ ಕ್ಯಾಪ್ ಯಾವ ರೀತಿಯಾಗಿದೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಡೈವರ್ಸಿಟಿ ಅಂತಂದಾಗ ಯಾವ್ಯಾವ ಏರಿಯಾದಲ್ಲಿ ಎಷ್ಟು ಮಟ್ಟಿಗೆ ವೆಜಿಟೇಷನ್ಸ್ ಇದೆ, ಯಾವ ರೀತಿಯಾದಂತಹ ಎನಿಮಲ್ಸ್ಗಳಿದ್ದಾವೆ, ಇವುಗಳನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೂ ಸಹ ಈ ಒಂದು ನಿಸಾರ್ ನಮಗೆ ಸಹಕಾರಿ ಆಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ನಾವು ಟೋಟಲಾಗಿ ಏನು ಮಾಡ್ಬೋದು ಅಂತಂದರೆ ಒಂದು ಡಿಸಿಷನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಪಾಲಿಸಿಯನ್ನು ತರ್ತಕ್ಕಂತಹ ಡಿಸಿಷನ್ ರಿಲೇಟೆಡ್ ಇರುವಂತೆ ಡಿಸಿಷನ್ ಡ್ರಿವನ್ ಗ್ರೋತ್, ಓಕೆ ಎನ್ಶೋರ್ ಮಾಡಬೇಕಂದ್ರೆ ಒಂದು ಪ್ರಾಪರ್ ಪಾಲಿಸಿನ ತರಬೇಕಲ್ಲ. ಸೊ ನಾವು ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಗ್ರೌಂಡ್ ವಾಟರ್ಗೆ ಅಂತಲೇ ತೆಗೆದುಕೊಳ್ಳೋದಾದರೆ ಯಾವ ಏರಿಯಾದಲ್ಲಿ ಎಷ್ಟು ಮಟ್ಟಿಗಿದೆ, ಸೊ ಎಷ್ಟು ಮಟ್ಟಿಗೆ ನಾವು ರಿಚಾರ್ಜಿಂಗ್ ಮೇಲೆ ಫೋಕಸನ್ನು ಮಾಡಬೇಕು, ಸೊ ಇರಿಗೇಷನ್ಗೆ ಬೇಕಾಗುವಂಥ ಫೆಸಿಲಿಟೀಸ್ ಹೀಗೆಲ್ಲ ಐಡೆಂಟಿಫೈ ಮಾಡಬೇಕು. ರೀಜ್ನಲ್ ವೈಸ್ ಯಾವುದು ಅರೆಡ್ ರೀಜನ್ ಇದೆ, ಅಲ್ಲಿ ಏನು ವೆಜಿಟೇಷನ್ಸನ್ನು ಬೆಳೀತಾ ಇದ್ದಾರೆ, ಸೊ ಏನು ರಿಕ್ವೈರ್ಮೆಂಟ್ಸ್ ಇದೆ, ಅಂದರೆ ಒಂದು ರೀಜನ್ಗೆ ಸಂಬಂಧಪಟ್ಟಂಥ ಟಾರ್ಗೆಟ್. ಈಗ ಕೆಲವೊಂದಿಷ್ಟು ಕೋಸ್ಟಲ್ ಏರಿಯಾನಲ್ಲಿ ಬೇರೆ ರೀತಿಯಂಥ ಪ್ರಾಬ್ಲಮ್ಸ್ಗಳಿರುತ್ತೆ, ಹಿಲ್ ರೀಜನಲ್ಲಿ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಸ್ಗಳಿರುತ್ತೆ. ಇದನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಈ ಒಂದು ನಿಸಾರ್ ಸಹಕಾರಿಯಾಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ನಾಸಾ ಹಾಗೂ ಇಸ್ರೋ ಇವುಗಳ ಒಂದು ಕೊಲ್ಯಾಬ್ರೇಷನ್ ಆಧಾರದ ಮೇಲೆ ಈ ರೀತಿಯಾಗಿ ನಾವು ಗಮನ ಹರಿಸ್ಬೋದು. ಸೊ ಎಕೋಸಿಸ್ಟಮ್ ಹೆಂಗಿದೆ ಅಂತ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಪ್ರೋಗ್ರಾಮ್ ನಮಗೆ ಸಹಕಾರಿಯಾಗುತ್ತೆ ಅನ್ನೋದು, ಇದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದು ನಮಗೆ ಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ನಿಸಾರ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದ್ದರೆ ಸಾಕು. ಸೊ ನಿಸಾರ್ನ ಯಾರು ಲಾಂಚ್ ಮಾಡಿದ್ದಾರೆ, ಸೊ ಇವಾಗ ಲಾಂಚ್ ಆಗಲಿದೆ. ಆ್ಯಕ್ಚುಲಿ ಇದನ್ನು 2014 ಡಿಸೈಡ್ ಮಾಡಿದ್ರು ಪ್ಲ್ಯಾನಿಂಗ್ ಬಗ್ಗೆ, ಅಥವಾ ಇದು ಸ್ಟಾರ್ಟ್ ಆಗಿರೋದು ಅಂತ ಅಂದ್ಕೊಳ್ಳಿ. ಸೊ ಇವಾಗ ಲಾಂಚ್ ಮಾಡುವಂಥ ಒಂದು ಡೇಟನ್ನು ಹೇಳ್ತಾ ಇದ್ದಾರೆ. ಸೊ 12 ಡೇ ಇಂಟರ್ವಲ್ ನಡಿನಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮ್ಯಾಪಿಂಗನ್ನು ಮಾಡುತ್ತೆ ಅನ್ನೋದು ಸಹ ನಾವು ಇಲ್ಲಿ ಇಂಪಾರ್ಟೆಂಟ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಆರ್ಟಿಕಲ್ ಏನಿದೆ, ಈ ಆರ್ಟಿಕಲನ್ನು ಗಮನ ಹರಿಸೋದಾದರೆ ಬೇಸಿಕಲಿ ಈ ಒಂದು ಆರ್ಟಿಕಲ್ ನಮ್ಗೆ ಹೇಳ್ತಾ ಇರೋದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ರೀಸೆಂಟಾಗಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇದನ್ನು ರಿಲೀಸ್ ಮಾಡಿದಾರಲ್ವಾ. ಗ್ಲೋಬಲ್ ಜೆಂಡರ್ ಗ್ಯಾಪನ್ನು ಯಾರು ರಿಲೀಸ್ ಮಾಡ್ತಾರೆ,
ಗ್ಲೋಬಲ್ ಜೆಂಡರ್ ಗ್ಯಾಪ್, ಓಕೆ, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್. ಸೊ ಈ ಒಂದು ರಿಪೋರ್ಟು 2025 ವರ್ಲ್ಡ್ ಎಕನಾಮಿಕ್ ಫೋರಮ್. ನಿಮ್ಗೆ ಗೊತ್ತಿದೆ ಇಂಡಿಯಾದ ರ್ಯಾಂಕಿಂಗ್ ಎಷ್ಟಿದೆ, 131 ಔಟ್ ಆಫ್ 148 ಕಂಟ್ರಿ ಅಲ್ವಾ. ಸೊ ಇವಾಗ ನೀವು ವುಮೆನ್ ರಿಲೇಟೆಡ್ ಇಶ್ಯೂಸ್ ಅಥವಾ ಜೆಂಡರ್ ರಿಲೇಟೆಡ್ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಈ ಒಂದು ಡೈಮೆನ್ಷನನ್ನು ನ್ಯೂಸಿಂದ ಪಿಕಪ್ ಮಾಡಿದ್ರಿ ಅಲ್ವಾ. ಸೊ ಅಂದರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಯಾವ ರೀತಿಯಾಗಿ ಮೀಟ್ ಆಗ್ತಾ ಇದ್ದೀವಿ ಇದು ನಿಮ್ಗೆ ಹೇಳುತ್ತೆ. ಅಂದರೆ ಇಲ್ಲಿ ಇಶ್ಯೂ ಇದೆ, ಈಗ ನೀವು ಡೈರೆಕ್ಟಾಗಿ ಗ್ಲೋಬಲ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜೆಂಡರ್ ಇಶ್ಯೂಸನ್ನು, ಜೆಂಡರ್ ಇನ್ಇಕ್ವಾಲಿಟಿಯನ್ನು, ಅಲ್ಲಿ ಗ್ಯಾಪ್ ಇದೆ ಅದನ್ನ ಅಡ್ರೆಸ್ ಮಾಡ್ತಿರ್ತೀರಲ್ಲ, ಆ ಒಂದು ಸಂದರ್ಭದಲ್ಲಿ ಒಂದು ಪ್ರಾಪರ್ ರಿಪೋರ್ಟನ್ನು ಎಂಫಸಿಸ್ ಮಾಡಿದರೆ ನಿಮ್ಮ ಒಂದು ಡೈಮೆನ್ಷನ್ಗೆ ಅಥವಾ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ಗೆ ಸರಿಯಾದಂತಹ ಒಂದು ಸಾಲಿಡ್ ಎವಿಡೆನ್ಸ್ ಸಿಕ್ಕಂಗಾಗುತ್ತೆ. ಹಾಗಾಗಿ ನೀವು ಹೆಚ್ಚು ಮಾರ್ಕ್ಸನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ, ಜೆಂಡರ್ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟನ್ನು ನೀವು ಅಲ್ಲಿ ಫೋಕಸ್ ಮಾಡಬೇಕು. ಇವಾಗ ಈ ಆರ್ಟಿಕಲ್ ಏನಿದೆ ಅಂತಂದರೆ ಬಾಯ್ಸ್ ಕಂಟಿನ್ಯೂ ಟು ಔಟ್ ನಂಬರ್ ಗರ್ಲ್ಸ್ ಇನ್ ಪ್ರೈವೇಟ್ ಸ್ಕೂಲ್ಸ್ ಅಂತ ಇದೆ. ಸೊ ಇಲ್ಲಿ ಒಂದು ರಿಪೋರ್ಟನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಈ ಮ್ಯಾಪಿಂಗ್ ನಮ್ಗೆ ಏನು ಹೇಳುತ್ತೆ ಅಂದರೆ, ಇವಾಗ ಜನರಲಿ ನಿಮಗೆಲ್ಲ ಗೊತ್ತು, ಇವಾಗ ಪೆಟ್ರಾರ್ಕಿಯಲ್ ಮೈಂಡ್ಸೆಟ್ ಇದ್ದಾಗ ಹೆಚ್ಚು ಗಂಡು ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡ್ತಾರಲ್ವ. ಹೆಚ್ಚು ಗಂಡು ಮಕ್ಳಿಗೆ ಪ್ರಿಫರೆನ್ಸ್ ಕೊಡ್ತಾ ಇರೋದ್ರಿಂದ ಅವ್ರಿಗೆ ಸರಿಯಾದಂಥ ಎಜುಕೇಷನ್ ಕೊಡೋದಾಗಲಿ, ಅವರು ಹೆಲ್ತ್ ವೈಸ್ ಕನ್ಸರ್ನನ್ನು ಅಡ್ರೆಸ್ ಮಾಡೋದಾಗಲಿ, ಸೊ ಅವರನ್ನೇ ಸರಿಯಾಗಿ ನೋಡ್ಕೊಳ್ತಕ್ಕಂಥ ಒಂದು ಕಂಡೀಷನನ್ನು ನಾವು ಕಾಣ್ತೇವೆ. ಸೊ ಇದು ಎಲ್ಲ ನಮ್ಮ ಸುತ್ತಮುತ್ತಲಲ್ಲಿ ನಡೀತಾ ಇರತಕ್ಕಂಥ ಇಶ್ಯೂ. ಸೊ ಜನರಲಿ ಗಂಡು ಮಕ್ಕಳಿಗೆ ಹೆಚ್ಚು ಪ್ರಿಫರೆನ್ಸನ್ನು ಕೊಡ್ತಾರೆ. ಇವಾಗ ಚೇಂಜ್ ಆಗ್ತಾ ಇದೆ, ಪರವಾಗಿಲ್ಲ, ಇಲ್ಲಂತಲ್ಲ. ಯಾಕಂದರೆ ಈವನ್ ಹುಡುಗಿಯರು ಸಹ ಇವತ್ತು ಅಥವಾ ಮಹಿಳೆಯರು ಸಹ ಇವತ್ತು ಲೀಡರ್ ಪೊಸಿಷನಲ್ಲಿ ಬರಲಿಕ್ಕೆ ಸಾಧ್ಯ, ಅವರು ಮನೆಯಾಗ ಸಪೋರ್ಟ್ ಮಾಡಿದಾರೆ ಅಂತಲೇ. ಸೊ ಈ ಪೆಟ್ರಾರ್ಕಿಯಲ್ ಮೈಂಡ್ಸೆಟ್ಟು ಕೆಲವೊಂದಿಷ್ಟು ಏರಿಯಾ ಕಡೆ ಕಡಿಮೆ ಆಗ್ತಾ ಇದೆ ಅಂತಲೇ ಅರ್ಥ. ಸೊ ಮನೆಯಲ್ಲಿ ಎಲ್ಲಿ ಲಿಬರ್ಟಿ ಇರುತ್ತೆ ಅಥವಾ ಅವ್ರಿಗೆ ಬೇಕಾಗ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಅವರು ಎಲ್ಲಾದರೂ ಎಕ್ಸೆಲ್ ಆಗ್ತಾರೆ ಅನ್ನುವಂಥ ಎವಿಡೆನ್ಸ್ಗಳನ್ನು ನಾವು ಕಾಣಬಹುದು. ಓಕೆ, ಸರ್ಕಾರ ಸಹ ತರ್ತಕ್ಕಂಥ ಪಾಲಿಸೀಸ್ಗಳು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಜೆಂಡರ್ ಡಿವೈಡ್ಗೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟ್ ಇದು. ಸೊ ಇಲ್ಲಿ ಈ ಗ್ರಾಫನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಝೂಮ್ ಮಾಡ್ತೀನಿ ಅಂದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಪ್ರೈವೇಟ್ ಸ್ಕೂಲ್ಸ್ಗೂ ಮತ್ತು ಗೌರ್ಮೆಂಟ್ ಸ್ಕೂಲ್ಸು, ಇವಾಗ ಪ್ರೈವೇಟ್ ಸ್ಕೂಲ್ಸ್ ಮತ್ತು ಗೌರ್ಮೆಂಟ್ ಸ್ಕೂಲ್ಸನ್ನು ನೋಡೋದಾದರೆ ಇಷ್ಟು ಬರ್ಬೋದೇನೋ. ಓಕೆ, ನಾವು ಇಟ್ಸ್ ಫೈನ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಗ್ರಾಫ್ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಗ್ರೇ ಕಲರ್ ಇದೆಯಲ್ಲ, ಈ ಗ್ರೇ ಕಲರ್ ನೋಡಿದರೆ 2012 ಮತ್ತು 13ಗೆ ಕಂಪೇರ್ ಮಾಡಿದ್ದಾರೆ. ಇಲ್ಲಿ ಬ್ಲೂ ಕಲರ್ ಇದು 2023 ಮತ್ತು 24 ಇದರ ಒಂದು ಕಂಪ್ಯಾರಿಸನ್ ಮಾಡಿದ್ದಾರೆ. ಆ ಒಂದು ಇಯರಲ್ಲಿ ಏನು ಬದಲಾವಣೆ ಇತ್ತು ಅಂತ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಗೌರ್ಮೆಂಟ್ ಅಂದರೆ ಕಂಪ್ಲೀಟಾಗಿ ಸರ್ಕಾರನೇ ಕಂಟ್ರೋಲ್ ಮಾಡ್ತಕ್ಕಂಥ ಶಾಲೆಗಳು, ಗೌರ್ಮೆಂಟ್ ಏಡೆಡ್ ಅಂತಂದರೆ ಸ್ವಲ್ಪ ಗೌರ್ಮೆಂಟಿಂದ ಸಪೋರ್ಟ್ ಪಡೆದಿರತಕ್ಕಂಥ ಶಾಲೆಗಳನ್ನು ಕಾಣ್ಬೋದು. ಈವನ್ ಪ್ರೈವೇಟಲ್ಲಿ ಕಂಪ್ಲೀಟಾಗಿ ಔಟ್ಸೈಡರ್ಸರೇ ಇರ್ತಾರೆ. ಅಲ್ಲಿ ಗೌರ್ಮೆಂಟ್ ಏನೋ ಅಷ್ಟೊಂದು ಇದು ಮಾಡಲ್ಲ, ಜನರಲ್ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪಾಲಿಸಿಯನ್ನು ಅವ್ರು ಫಾಲೋ ಮಾಡ್ತಾ ಬರ್ತಿರಬೇಕು. ಗೌರ್ಮೆಂಟ್ನ ಒಂದು ನಿಯಮಗಳನ್ನು ಫಾಲೋ ಮಾಡ್ತಾರೆ, ಬಟ್ ಉಳಿದಿದ್ದು ಏನಿರುತ್ತಲ್ಲ ಅಡ್ಮಿನಿಸ್ಟ್ರೇಷನ್ಸ್ ಅವ್ರದ್ದೇ ಇರುತ್ತೆ ಅನ್ನೋದು. ಸೊ ಇನ್ನು ಅದರ್ ಸ್ಕೂಲ್ಸ್ಗಳಂತಂದರೆ ಕೆಲವೊಂದಿಷ್ಟು ಮನೆಯಲ್ಲೇ ಮಾಡ್ತಕ್ಕಂಥ ಶಾಲೆಗಳಿರ್ತವೆ, ಕೆಲವೊಂದಿಷ್ಟು NGOsಗಳು ರನ್ ಮಾಡ್ತಾ ಇರುವಂತಹ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ನಂಬರ್ ಏನಿದೆಯಲ್ಲ, ಫಸ್ಟ್ ಗ್ರಾಫನ್ನು ಅಥವಾ ಫಸ್ಟ್ ಚಾರ್ಟನ್ನು ನೋಡಿದರೆ ಗೌರ್ಮೆಂಟ್ ಶಾಲೆಗಳು ಕಡಿಮೆ ಆಗ್ತಾ ಇದೆ, ಪ್ರೈವೇಟ್ ಶಾಲೆಗಳು ಇನ್ಕ್ರೀಸ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಜಾಸ್ತಿ ಆಗ್ತಿದೆ. ಅಂದರೆ 2023ನಲ್ಲಿ 2012ನಲ್ಲಿ ಕಂಪೇರ್ ಮಾಡಿದರೆ ಗೌರ್ಮೆಂಟ್ ಶಾಲೆಗಳು ಕಡಿಮೆ ಆಗ್ತಿರೋದು, ಪ್ರೈವೇಟ್ ಶಾಲೆಗಳು ಇನ್ಕ್ರೀಸ್ ಆಗ್ತಾ ಇರುವಂಥ ಒಂದು ಡೇಟಾವನ್ನು ಕಾಣ್ತಾ ಇದ್ದೀವಿ. ಸೊ ಇದರೊಂದಿಗೆ ಇಲ್ಲಿ ಸ್ಟೂಡೆಂಟ್ಸ್ಗಳು ಎನ್ರೋಲ್ ಮಾಡಿರೋದನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಟೂಡೆಂಟ್ಸ್ಗಳ ಒಂದು ಎನ್ರೋಲ್ಮೆಂಟನ್ನು ಕಾಣ್ತಾ ಇದ್ದೀವಿ. ಓಕೆನಾ, ಈ ಸ್ಟೂಡೆಂಟ್ಸ್ಗಳ ಎನ್ರೋಲ್ಮೆಂಟನ್ನು ನಾವು ಗಮನ ಹರಿಸಿದ್ದಾದರೆ ಇಲ್ಲಿ ಈ ಮೊದಲು ಗೌರ್ಮೆಂಟ್ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಓಕೆ, ಗೌರ್ಮೆಂಟ್ ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಇಲ್ಲಿ ಕಡಿಮೆ ಆಗಿರುವಂಥ ಒಂದು ಗ್ರಾಫನ್ನು ಕಾಣ್ತಾ ಇದ್ದೀವಿ. ಆದರೆ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇರುವಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದನ್ನು ಕಾಣ್ತಾ ಇದೆ. ಇದು ಜನರಲ್ ಆಗಿ, ಇದರಲ್ಲಿ ಯಾವುದೇ ರೀತಿಯಾಗಿ ಮೇಲ್ ಆ್ಯಂಡ್ ಫೀಮೇಲ್ ಸೆಗ್ರಿಗೇಷನ್ ಇಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗೂ ಪ್ರೈವೇಟ್ ಶಾಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಒಂದು ಟೇಕ್ ಅವೇ ಪಾಯಿಂಟಾಗಿ ತೆಗೆದುಕೊಳ್ಬೋದು. ಇನ್ನು ಇಲ್ಲಿ ನಾವು ಗಮನ ಹರಿಸೋದಾದರೆ ಎನ್ರೋಲ್ಮೆಂಟ್ ಏನಿದೆಯಲ್ಲ, ಸ್ಟೂಡೆಂಟ್ಸ್ಗಳ ಎನ್ರೋಲ್ಮೆಂಟ್ ಮೇಲ್ ಫೀಮೇಲ್ ಇನ್ಕ್ಲೂಡ್ ಮಾಡಿರುವಂಥ ಒಂದು ಎನ್ರೋಲ್ಮೆಂಟನ್ನು ನೋಡೋದಾದರೆ ಹೆಚ್ಚು ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ನಾವು ಗಮನ ಹರಿಸಿದ್ವಿ. ಸೊ ಇಲ್ಲಿ ಅದೇ ಗೌರ್ಮೆಂಟ್ ಶಾಲೆಯಲ್ಲಿ ನಾವು ಗಮನ ಹರಿಸಿದ್ದೆ ಆದರೆ, ಗೌರ್ಮೆಂಟ್ ಶಾಲೆಯಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಗೌರ್ಮೆಂಟ್ ಶಾಲೆಯಲ್ಲಿ, ಆದರೆ ಗಂಡ್ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಸೊ ಇಲ್ಲಿ ಗಮನ ಹರಿಸಿ, ರೆಡ್ ಕಲರ್ ಏನು ಲೈನ್ ಇದೆಯಲ್ಲ ಅದು ಪೂರ್ತಿ ಗರ್ಲ್ಸ್ಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದೆ, ಬ್ಲೂ ಕಲರ್ ಲೈನ್ ಏನಿದೆಯಲ್ಲ ಅದು ಬಾಯ್ಸ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಒಂದು ಕಂಪ್ಯಾರಿಸನ್ನ ಕಾಣ್ಬೋದು. ಮೇಲಿರೋದು ಗೌರ್ಮೆಂಟ್ ಶಾಲೆಗೆ ಸಂಬಂಧಿಸಿದಂಥ ಒಂದು ಡೇಟಾನ ಹೇಳುತ್ತೆ, ಕೆಳಗಡೆ ಇರೋದು ಪ್ರೈವೇಟ್ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಡೇಟಾವನ್ನು ಹೇಳ್ತಾ ಇದೆ. ಇಲ್ಲಿ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಿದ್ದೆ ಆದರೆ ಬಾಯ್ಸ್ ಜಾಸ್ತಿ ಇದ್ದಾರೆ.
ಸಾರಿ ಗೌರ್ಮೆಂಟ್ ಶಾಲೆಯಲ್ಲಿ ಬಾಯ್ಸು ಕಮ್ಮಿ ಇರೋದನ್ನು ನೋಡ್ತಾ ಇದ್ದೀವಿ. 49 ಜನ ಅಂತ ಇಲ್ಲಿ ಕೊಟ್ಟಿದೆ, ಅಂದರೆ 49% ಅದು ಪರ್ಸೆಂಟೇಜ್ ಅಂತ ನಾವು ಇಲ್ಲಿ ಗಮನ ಹರಿಸ್ಬೋದು. ಇಲ್ಲಿ 54% ಗರ್ಲ್ಸ್ ಇದ್ದಾರೆ ಅಂತ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದರ ಆಧಾರದ ಮೇಲೆ ಗೌರ್ಮೆಂಟ್ ಶಾಲೆಗೆ ಹೆಣ್ಮಕ್ಳನ್ನು ಜಾಸ್ತಿ ಕಳಿಸ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಡೇಟಾ ಮುಖಾಂತರ ನಾವು ಕನ್ಸಿಡರ್ ಮಾಡೋದು. ಈವನ್ ಪ್ರೈವೇಟ್ ಶಾಲೆಯಲ್ಲಿ ನಾವು ಗಮನ ಹರಿಸಿದ್ದೆ ಆದರೆ ಪ್ರೈವೇಟ್ ಶಾಲೆಯಲ್ಲಿ ನಾವು ನೋಡೋದಾದರೆ ಇಲ್ಲಿ ಪ್ರೈವೇಟ್ ಶಾಲೆಯಲ್ಲಿರತಕ್ಕಂಥ ಒಂದು ಕಂಡೀಷನನ್ನು ನೋಡೋದಾದರೆ ಹೆಣ್ಮಕ್ಳ ಸಂಖ್ಯೆ ಇಲ್ಲಿ ಕಡಿಮೆ ಇದೆ. 33% ಮಾತ್ರ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ, ಬಾಯ್ಸು 39% ಹೋಗ್ತಾರೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಓವರಾಲ್ ಆಗಿ ನಾವು ಏನು ಟೇಕ್ ಅವೇ ಪಾಯಿಂಟ್ಸನ್ನು ಈ ಗ್ರಾಫ್ ಮುಖಾಂತರ ಗಮನ ಹರಿಸ್ಬೋದು ಅಂತಂದರೆ, ಇವಾಗ ಪ್ರೈವೇಟ್ ಶಾಲೆಯಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇದೆ, ಗಂಡ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ. ಇದು ನಮ್ಮ ಒಂದು ಪೆಟ್ರಾರ್ಕಿಯಲ್ ಮೈಂಡ್ಸೆಟ್ ಅಂತ ಏನು ಹೇಳಿದೆಲ್ಲ ಅದರ ಆಧಾರದ ಮೇಲೆ ನಾವು ಈ ಒಂದು ಜೆಂಡರ್ ಇನ್ಇಕ್ವಾಲಿಟಿಯನ್ನು ಕಾಣ್ತಾ ಇದ್ದೀವಿ. ಸೊ ಜನರಲಿ ಏನಾಗುತ್ತೆ ಅಂದರೆ ಗಂಡ್ಮಕ್ಳು ಜಾಸ್ತಿ ಇವತ್ತು ದುಡಿಬೇಕಾಗುತ್ತೆ, ಮನೆಯನ್ನು ನೋಡ್ಕೋಬೇಕಾಗುತ್ತೆ, ಅವ್ರ ಜೊತೆಗೆ ಇರ್ತಾರೆ ಅನ್ನುವಂಥ ಒಂದು ಮೈಂಡ್ಸೆಟ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಅವ್ರಿಗೆ ಹೆಚ್ಚು ಎಜುಕೇಷನ್ ಪ್ರಿಫರೆನ್ಸ್ ಕೊಡ್ತಾರೆ, ಅವ್ರ ಹೆಲ್ತ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ ಅನ್ನುವಂಥ ಒಂದು ಡೈಮೆನ್ಷನ್ಸನ್ನು ನಾವು ಕವರ್ ಮಾಡ್ಬೋದು. ಸೊ ಇದರ ಆಧಾರದ ಮೇಲೆ ಈ ರಿಪೋರ್ಟ್ಗಳನ್ನು ನೀವು ಇಲ್ಲಿ ಎಂಫಸಿಸ್ ಮಾಡಬೇಕು. ಸೊ ಈ ರಿಪೋರ್ಟು ತುಂಬ ಇಂಪಾರ್ಟೆಂಟ್ಲಿ ಇದನ್ನು ಯಾರು ರಿಲೀಸ್ ಮಾಡಿದ್ದಾರೆ ಈ ಒಂದು ಇನ್ಫಾರ್ಮೇಷನನ್ನು ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ ಇದರ ಆಧಾರದ ಮೇಲೆ ಈ ಒಂದು ಡೇಟಾಬೇಸನ್ನು ತೊಗೊಂಡಿರೋದ್ರಿಂದ ಸೊ ನೀವು ಜನರಲ್ ಆಗಿ ಇದು ಮೆನ್ಷನ್ ಮಾಡ್ಬೋದು, ಇದರ ಒಂದು ಜನರಲಿಸ್ಟಿಕ್ ಐಡಿಯಾನ ಮುಖಾಂತರ. ಸೊ ಇಲ್ಲಿ ಒಂದು ಶಾಲೆಯಲ್ಲಿರ್ತಕ್ಕಂಥ ಎನ್ರೋಲ್ಮೆಂಟ್ನ ಆಧಾರದ ಮೇಲೆ ಆರ್ಟಿಕಲನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ನ್ಯೂಸಲ್ಲಿರುವಂಥ ಡೈಮೆನ್ಷನ್ಸ್ಗಳನ್ನು ನೀವು ಕವರ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಸೊ ಅದು ನಿಮ್ಗೆ ಕ್ಲಿಯರ್ ಆಯ್ತಲ್ಲ, ಅಷ್ಟು ಪಾಯಿಂಟ್ ಗೊತ್ತಿದ್ರೆ ಸಾಕು. ಇಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಏನು, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇವರೇನು ಆ್ಯಕ್ಚುಲಿ ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನೀವು 2 ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು. ಫಸ್ಟು ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಅಂದರೆ ಏನು, ಇದರ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು, ಬೇಸಿಕ್ ಇನ್ಫಾರ್ಮೇಷನ್. ಹಾಗೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು ಅನ್ನೋದು ಕ್ಲಿಯರ್ ಆಗಿರಬೇಕು. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಂದರೆ ಇದನ್ನು GS ಪೇಪರ್ 3ನಲ್ಲಿ ನೀವು ಕರೆಕ್ಟ್ ಮಾಡ್ಬೋದು. ಈವನ್ IR ರಿಲೇಷನಲ್ಲೂ ಸಹ ಇದನ್ನು ಇಂಟರ್ನ್ಯಾಷನಲ್ ರಿಲೇಷನ್ IR ನಡಿನಲ್ಲೂ ಸಹ ಕನೆಕ್ಟ್ ಮಾಡುವಂಥದ್ದು. ಇವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಂದರೆ ಇವಾಗ ನಾವು ಯಾವುದೇ ದೇಶದೊಂದಿಗೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಸೊ ಇವಾಗ ಒಂದು ಟ್ರೇಡ್ ರಿಲೇಷನನ್ನು ಒಂದು ಪರ್ಟಿಕ್ಯುಲರ್ ಕಂಟ್ರಿ ಜೊತೆ ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಈ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಕೆಲವೊಂದಿಷ್ಟು ರಿಲೀಫನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೇ ದೇಶದಿಂದ ನಾವು ನಮ್ಮ ದೇಶದಿಂದ ಕೆಲವೊಂದಿಷ್ಟು ಗೂಡ್ಸ್ಗಳನ್ನು ಸರ್ವಿಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಲ್ವಾ, ರಫ್ತು ಮಾಡ್ತೀವಿ. ಬೇರೆ ದೇಶದಿಂದ ನಾವೇನು ಮಾಡ್ತೀವಿ, ಇಂಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಂಪೋರ್ಟ್ ಮಾಡ್ತೀವಿ, ಎಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಅವರು ಎಲ್ಲನೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಸೊ ನಮಗೆ ಬೇಕಾಗಿರತಕ್ಕಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಬೇರೆ ದೇಶದಿಂದ ನಾವು ಆಮದು ಮಾಡ್ಕೋತೀವಿ. ನಾವು ಸರ್ಪ್ಲಸ್ ಆಗಿ ಏನು ಪ್ರೊಡ್ಯೂಸ್ ಮಾಡ್ತಿರ್ತೀವಲ್ಲ ಅದನ್ನು ಬೇರೆ ದೇಶಕ್ಕೆ ಕಳಿಸ್ಕೊಡ್ತಿರ್ತೀವಿ. ಇದು ಎಕ್ಸ್ಪೋರ್ಟ್ ಕಂಡೀಷನ್. ಇಲ್ಲಿ ಏನಾಗುತ್ತೆ, ನಾವು ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2 ಕಂಟ್ರಿಗಳ ಮಧ್ಯೆ, ಈಗ ಫಾರ್ ಎಕ್ಸಾಂಪಲ್ ನಾವು USA ಜೊತೆನೇ ರಿಲೇಷನ್ ಇಟ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. US ಮತ್ತು ಇಂಡಿಯಾದ ಒಂದು ರಿಲೇಷನನ್ನೇ ತೆಗೆದುಕೊಳ್ಳೋದಾದರೆ, ಇವಾಗ ಸರಕು ಮತ್ತು ಸೇವೆಗಳನ್ನು ನಾವು ಏನು ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರಿಲೀಫನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಈ ಒಂದು ಪರ್ಟಿಕ್ಯುಲರ್ ಗೂಡನ್ನು ಲೆಸ್ ತಾರೀಫ್ ಅಂದರೆ ನಮಗೆ ನೀಡಿದೆ ಆ ಒಂದು ಗೂಡು. ಸೊ ಹಾಗಾಗಿ ನಾವು ಇಂಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾರೀಫನ್ನು ಕಡಿಮೆ ಮಾಡ್ತೀವಿ. ಟ್ಯಾಕ್ಸನ್ನು ಏನು ಹಾಕ್ತಿರ್ತೀವಲ್ಲ, ಸೊ ಇನ್ ಜನರಲಿ ಇಂಪೋರ್ಟ್ ಮಾಡ್ತಕ್ಕಂಥ ಅಥವಾ ಎಕ್ಸ್ಪೋರ್ಟ್ ಮಾಡುವಾಗ ತಾರೀಫ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಕಡಿಮೆ ಮಾಡ್ತೀವಿ, ಅಥವಾ ಕೆಲವೊಂದಿಷ್ಟು ಕೋಟಾವನ್ನು ಕೊಡ್ತೀವಿ. ಇಷ್ಟು ನೀವು ಸರ್ಪ್ಲಸ್ ನಮಗೆ ಸೆಂಡ್ ಮಾಡಿದರೆ ಇಷ್ಟು ಕನ್ಸೆಷನ್ಸ್ ಇರೋದನ್ನು ಕಾಣ್ಬೋದು. ಅಥವಾ ನಾವು ಸರ್ಕಾರದಲ್ಲಿ ಕೆಲವೊಂದಿಷ್ಟು ಪ್ರೊಹಿಬಿಷನ್ಸ್ ಹಾಕಿರ್ತೀವಿ. ಸೊ ಅವುಗಳ ಏನಿರುತ್ತಲ್ಲ ಅದನ್ನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ರಿಲೀಫ್ ಕೊಡ್ತೀವಿ. ಜನರಲಿ ನಾವು ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕೋದಿಲ್ಲ, ಅದರಲ್ಲಿ ಬೇರೆ ಬೇರೆ ಲೇಯರ್ಸ್ ಇರುತ್ತೆ. ಇಲ್ಲಿ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲಿ ನಾವು ರಿಸ್ಟ್ರಿಕ್ಷನ್ಸ್ಗಳನ್ನು ರೆಡ್ಯೂಸ್ ಮಾಡ್ತೀವಿ. ಲಿಟಲ್ ರಿಸ್ಟ್ರಿಕ್ಷನ್ ಅಂದರೆ ಕಡಿಮೆ ರಿಸ್ಟ್ರಿಕ್ಷನ್ಸನ್ನು ಹಾಕ್ಬೋದು ಒಂದು, ಅಥವಾ ನಾವು ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸನ್ನು ಹಾಕದೇನೂ ಇರ್ಬೋದು. ಸೊ ಈ ರೀತಿಯಾದಂಥ ಪ್ರೊವಿಷನ್ಸ್ಗಳನ್ನು ನಾವಿಲ್ಲಿ ಕಾಣ್ತೀವಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲಿ. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಾವು ಎದ್ರ ಬಗ್ಗೆ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್. ಸೊ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಅಂದರೆ ಏನು ಅನ್ನೋದು ನಿಮ್ಮದು ನೆಕ್ಸ್ಟ್ ಕ್ವಶನ್. ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು ಇವಾಗ ಭಾರತದಲ್ಲಿ ಬೂಮ್ ಆಗ್ತಾ ಇದ್ದಾವೆ. ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಇಲ್ಲಿ ವರ್ಡೇ ಅರ್ಥ ಮಾಡ್ಕೊಳ್ಳಿ, ಕೆಪಾಸಿಟಿಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡ್ತಾ ಇದೆ. ಏನಿರ್ಬೋದು ಅಂತಂದರೆ, ಇವಾಗ ನಾವು ಸ್ಕಿಲ್ ಸೆಟ್ಗೆ ಸಂಬಂಧಪಟ್ಟಂತೆ ಒಂದು ಇನೋವೇಷನ್ಸನ್ನು ತರಬೇಕು ಅಂತಂದರೆ ಕೆಲವೊಂದಿಷ್ಟು ಸೆಂಟರ್ಸ್ಗಳನ್ನು ತಯಾರು ಮಾಡ್ತಿದ್ವಿ, ಸೆಂಟರ್ಸ್ಗಳನ್ನ ಸೆಟಪ್ ಮಾಡ್ತಾ ಇದ್ದೀವಿ. ಯಾಕೆ ಅನ್ನೋದು ನಿಮ್ಮದು ನೆಕ್ಸ್ಟ್ ಕ್ವಶನ್. ಯಾಕೆ ಅಂತಂದರೆ, ನಾವು ಇವಾಗ ಸ್ಕಿಲ್ ಗ್ಯಾಪ್ ಏನಿದೆ ಅಲ್ಲ,
ಓಕೆ, ಈ ಒಂದು ಸ್ಕಿಲ್ ಗ್ಯಾಪನ್ನು ಫುಲ್ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಈ ಸೆಂಟರ್ಸ್ಗಳು ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು ಏನಂತಂದರೆ ಸ್ಕಿಲ್ ಗ್ಯಾಪನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ ಅಂತ. ನೀವೆಲ್ಲ ತಿಳ್ಕೊಂಡಿರ್ಬೋದು, ಇವಾಗ ಲೇಬರ್ ಫೋರ್ಸ್ ಸರ್ವೆ ಏನಿರುತ್ತಲ್ಲ, ಲೇಬರ್ ಫೋರ್ಸ್ ಸರ್ವೆ ನಡಿನಲ್ಲಿ ಇರತಕ್ಕಂಥ ಒಂದು ಡೇಟಾ ನಮ್ಗೆ ಹೇಳುತ್ತೆ 2025ರಲ್ಲಿ ಐ ಥಿಂಕ್ 5.6% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ಓಕೆ, ನಾವು ಜಾಸ್ತಿ ಪಾಪ್ಯುಲೇಷನ್ ಹೊಂದಿದ್ರೂ ಸಹ, ವರ್ಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದ್ರೂ ಸಹ ಅವ್ರಿಗೆ ಸರಿಯಾದಂತಹ ಒಂದು ಸ್ಕಿಲ್ ಸೆಟ್ಟನ್ನು ಪ್ರೊವೈಡ್ ಮಾಡಲಿಲ್ಲ ಅಂತಂದರೆ, ನಾವು ಚಾನಲೈಸ್ ಮಾಡಲಿಲ್ಲ ಅಂತಂದರೆ ಅವರ ಒಂದು ಎನರ್ಜಿ ವೇಸ್ಟ್ ಆಗುತ್ತೆ. ಸೊ ಇದರಿಂದ ಏನು ಎಫಿಷಿಯೆಂಟಾಗಿ ನಾವು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನ ಅಡ್ರೆಸ್ ಮಾಡಬೇಕು ಅಂತಂದರೆ ಬೇಸಿಕಲಿ ಇವರು ಐಡೆಂಟಿಫೈ ಮಾಡ್ತಾ ಇರೋದಂತಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ನೀವು ಇದನ್ನೇನು ಕನೆಕ್ಟ್ ಮಾಡ್ಕೋಬೋದು, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಸ್ಕಿಲ್ ಗ್ಯಾಪ್ಗೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ ಅಂತಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಸೊ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು ಇವಾಗ ಯಾವ ಒಂದು ವರ್ಕಿಗೆ ಏನು ಸ್ಕಿಲ್ ಇರುತ್ತಲ್ಲ ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಎಜುಕೇಷನ್ ಏನೋ ಇದೆ, ಬಟ್ ಸ್ಕಿಲ್ ಸೆಟ್ ತುಂಬ ಇಂಪಾರ್ಟೆಂಟ್. ಸ್ಕಿಲ್ ಸೆಟ್ ಇದ್ದಾಗ ಮಾತ್ರ ನಿಮಗೆ ಜಾಬ್ ಸಿಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಇದನ್ನು ಅಡ್ರೆಸ್ ಮಾಡಲಿಕ್ಕೋಸ್ಕರ ಅಂತಲೇ, ಅಥವಾ ಹೇಗೆ ನಾವು ಗ್ಲೋಬಲ್ ಲೆವೆಲಲ್ಲಿ ಒಂದು ಕೆಪಾಸಿಟಿನ ಎನ್ಹ್ಯಾನ್ಸ್ ಮಾಡಬೇಕು ಅಥವಾ ಸೆಂಟರ್ಸ್ಗಳನ್ನು ಎನ್ಹ್ಯಾನ್ಸ್, ಇದು ಆಲ್ರೆಡಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ UK ಹೇಗೆ ನಮಗೆ ಕೋಆಪ್ರೇಷನನ್ನು ಮಾಡಬೇಕು, ನಾವು ಹೇಗೆ ನಾಲೆಜನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಅನ್ನೋದನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಇವಾಗ ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ಸನ್ನು ಅಥವಾ ಸ್ಕಿಲ್ ಗ್ಯಾಪನ್ನು ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ಗಮನ ಹರಿಸ್ತಾ ಇದ್ದಾರೆ. ಸೊ ನಿಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಹಾಗೂ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಬಗ್ಗೆ ಕ್ಲಿಯರ್ ಆಯಿತು. ಸೊ ಈ ಆರ್ಟಿಕಲಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೀವು ಇಲ್ಲಿ ಗಮನ ಹರಿಸ್ಬೋದು. ಇಲ್ಲಿ ನಾವು ಗಮನ ಹರಿಸಿದ್ದೆ ಆದರೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಆಲ್ರೆಡಿ ಮೋರ್ ದೆನ್ 1500 ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು ಭಾರತದಲ್ಲಿ ಇದ್ದಾವೆ. ಅಂದರೆ ಭಾರತ ಅದನ್ನು ಹ್ಯಾಂಡಲ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. US ಇಲ್ಲಿ ಯಾಕೆ ಫೋಕಸ್ ಮಾಡಬೇಕು, US ಬೇಸಿಕಲಿ ಇಲ್ಲಿ ಎಂಫಸಿಸ್ ಮಾಡೋದಾದರೆ ಇಂಡಿಯಾ ಹಾಗೂ UKಗೆ ಸಂಬಂಧಪಟ್ಟಂಥ ಒಂದು ಬಿಸ್ನೆಸ್ ಕೌನ್ಸಿಲನ್ನು ನಾವು ತರಬೇಕು. ಸೊ ಇಂಡಿಯಾ ಮತ್ತು UKಗೆ ಸಂಬಂಧಿಸಿದಂಥ ಒಂದು ಬಿಸ್ನೆಸ್ ಕೌನ್ಸಿಲನ್ನು ತರಬೇಕು. ಸೊ ಇಲ್ಲಿ ನಾವು ಏನು ಮಾಡ್ಬೋದು, ರಿಯಲ್ ಪೊಟೆನ್ಷಿಯಲ್ ಏನಿದೆ ಇನ್ಕ್ರೀಸ್ ಮಾಡಲಿಕ್ಕೆ. ಸೊ ರೀಸೆಂಟ್ಲಿ G20 ಸಮಿಟ್ಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ಕಂಟೆಕ್ಸ್ಟ್ ಏನಿದೆ ಅಲ್ಲ, ಅಥವಾ ಹೇಗೆ ನಾವು ಈ ಒಂದು ಸ್ಕಿಲ್ ಸೆಟ್ಟನ್ನು ಡೆವಲಪ್ ಮಾಡೋದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಮುಂದಾಗಬೇಕು, ಹೇಗೆ ಸ್ಟ್ರಾಟಜೀಸ್ಗಳನ್ನು ತರಬೇಕು ಅನ್ನುವಂಥ ಡಿಸ್ಕಷನನ್ನು ಭಾರತ ಪ್ರಪೋಸ್ ಮಾಡಿದೆ ಅನ್ನೋದ್ರ ಬಗ್ಗೆಯೂ ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಟೇಟ್ ಗೌರ್ಮೆಂಟ್ಸ್ಗಳು ಸಹ ಸ್ಟೆಪ್ಸನ್ನು ತೆಗೆದುಕೊಂಡಿದೆ. ಈ ಒಂದು ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳನ್ನು ಡೆವಲಪ್ ಮಾಡೋದರಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಸ್ಗಳು, ಫಾರ್ ಎಕ್ಸಾಂಪಲ್ ಈಗ ಉತ್ತರ ಪ್ರದೇಶ್ ಹೇಗೆ ಹೋಸ್ಟ್ ಮಾಡಿದೆ ಅನ್ನೋದನ್ನು ಸಹ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದರ ಇಂಪಾರ್ಟೆನ್ಸ್ ಏನಿದೆ, ನಾವು ಹೇಗೆ ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಯಾಕೆ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳನ್ನು ಮಾಡಬೇಕು ಅಂತಂದರೆ ಸರಿಯಾದಂತಹ ಒಂದು ಇದು ಬೇಕು, ಏನಂದರೆ ಟೀಮ್ ಬೇಕಾಗುತ್ತೆ. ಟೀಮ್ ಇನ್ ದ ಸೆನ್ಸ್ ಲೈಕ್ ಟೆಕ್ನಾಲಜಿಕಲಿ ವೆಲ್ ಇರೋವಂಥರಾಗಲಿ ಅಥವಾ ಪ್ರಾಪರಾಗಿರುವಂಥ ಒಂದು ಹ್ಯೂಮನ್ ರಿಸೋರ್ಸ್ನ ಅವಶ್ಯಕತೆ ಇರುತ್ತೆ. ಈಗ ಎಕ್ಸ್ಪರ್ಟೀಸ್ ಇರ್ತಾರೆ ಬೇರೆ ಕಂಟ್ರಿಗಳಲ್ಲಿ, ಅವರ ಒಂದು ಮೂಮೆಂಟ್ಸ್ ಏನು ಎಕ್ಸ್ಚೇಂಜ್ ಇರುತ್ತಲ್ಲ ಅದು ಈಸಿಯಾಗಿ ಆಗಬೇಕು. ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ನಾವು ಇಲ್ಲಿ ಯಾಕೆ ಎಂಫಸಿಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳನ್ನು ಇನ್ನೂ ಹೆಚ್ಚು ಪಾಪ್ಯುಲರೈಸ್ ಮಾಡಬೇಕು. ಇದರಿಂದ ಆಗ್ತಕ್ಕಂಥ ಇಂಪಾರ್ಟೆನ್ಸನ್ನು ನಾವು ಪಡೆದುಕೊಳ್ಬೇಕು ಅಂತಂದರೆ ನಾವು ಹೆಚ್ಚು ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಈ ಎಕ್ಸ್ಪರ್ಟೀಸ್ಗಳ ಮೂಮೆಂಟ್ಸ್ ಏನಿರುತ್ತಲ್ಲ ಅದನ್ನು ಹೆಚ್ಚು ಪುಷ್ ಮಾಡಬೇಕು ಅಂತ. ಅಂದರೆ ಇಲ್ಲಿ ನಮಗೆ ಇವರು ಎಂಫಸಿಸ್ ಮಾಡ್ತಾ ಇರೋದು ಅಂತಂದರೆ, ಇವರು ಈ ಒಂದು ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಏನು ಲೀಡರ್ಸ್ ಇರ್ತಾರೆ ಅದನ್ನೆಲ್ಲ ಫೋಕಸ್ ಮಾಡೋದ್ರ ಮುಖಾಂತರ ಅಥವಾ ನಾಲೆಜನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು, ಕೋಆಪ್ರೇಷನ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಆತವರು ಈ ಆರ್ಟಿಕಲ್ ಮುಖಾಂತರ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಫ್ರೇಮ್ವರ್ಕ್, ನಾವೀಗ ಬಜೆಟಲ್ಲಿ ಅದನ್ನು ಎಂಫಸಿಸ್ ಮಾಡಬೇಕು ಅಥವಾ ಕೋಆಪ್ರೇಷನ್ ಮಾಡಬೇಕು, ಪಾಲಿಸಿ ವೈಸ್ ಅವರು ಬದಲಾವಣೆ ಮಾಡಬೇಕು, ನಾವು ಬದಲಾವಣೆ ಮಾಡಬೇಕು ಅನ್ನೋದನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ಬೇಸಿಕಲಿ ನೀವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಮುಖಾಂತರ ನಾವು ಹೇಗೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡಬಹುದು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಇಲ್ಲಿ ಗಮನ ಹರಿಸಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ. ಕೆಲವೊಂದಿಷ್ಟು ಕೀ ವರ್ಡ್ಸ್ಗಳಂದರೆ ಪಾಲಿಸಿಯನ್ನು ನಾವು ತರಬೇಕು, ಇದೆಲ್ಲ ಲಾಂಗ್ ಟರ್ಮಲ್ಲಿ ನಮಗೆ ಅಂದರೆ ಆನ್ಸರ್ ಬರೆಯುವಾಗೂ ಅಷ್ಟೊಂದು ಬಳಕೆ ಆಗದೆ ಇರುವಂಥ ಕಂಟೆಂಟು. ಬಟ್ ಏನಿದೆ, ಏನು ನಾವು ಕಂಟೆಂಟ್ ಅಥವಾ ಸಮರೈಸ್ ಮಾಡ್ಬೋದು, ಏನು ಇಂಪಾರ್ಟೆಂಟ್ ಇಶ್ಯೂ ಇದೆ ಅಂತ ಗಮನ ಹರಿಸಿದರೆ ಸಾಕು. ಕಳೆದ ಸಂಚಿಕೆಯಲ್ಲಿ ನಾನೊಂದು ನಿಮಗೆ ಕ್ವಶನನ್ನು ಕೇಳಿದ್ದೆ. ಓಕೆ, ಕ್ವಶನನ್ನು ಕೇಳಿದೆ. ಆರ್ಟಿಕಲ್ 143ಗೆ ಸಂಬಂಧಪಟ್ಟಂತೆ ನೋಡಿದಾಗ 143 ಸಂಬಂಧಪಟ್ಟಂತೆ ನಾವು ನೋಡಿದಾಗ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ಸನ್ನು ನಾವು ಕನ್ಸಿಡರ್ ಮಾಡುವಾಗ ಇದನ್ನು ನಾವು ಯಾವುದರಿಂದ ಅಡ್ವೈಸರಿ ಜ್ಯೂರಿಸ್ಡಿಕ್ಷನನ್ನು ನೋಡಿದಾಗ ಯಾವುದರಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ ಅಂತ. ಇದರ ಆನ್ಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 19
35. ಓಕೆ, ಇಲ್ಲಿ ಗವರ್ನರ್ ಜನರಲ್ ಅವ್ರು ಏನಿರ್ತಾರಲ್ಲ, ಸೊ ಅವರು ಕೋರ್ಟ್ನ ಒಂದು ಇದನ್ನು ಸಲಹೆಯನ್ನು ತೆಗೆದುಕೊಳ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಅದರ ಮುಖಾಂತರನೇ ಇದನ್ನು ನಾವು ಇವಾಗ ಪ್ರೆಸೆಂಟ್ ಸಂವಿಧಾನದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಗಮನಿಸ್ಬೋದು. ಸೊ ಇನ್ನು ನಾನು ಕೇಳಿರುವಂಥ ಇನ್ನೊಂದು ಕ್ವಶನ್, ಇವತ್ತಿನ ಕ್ವಶನ್ ಏನಂತಂದರೆ, ಕ್ಯಾಗ್ ಅವರು ಲೋಕಲ್ ಬಾಡೀಸ್ಗೆ ಸಂಬಂಧಪಟ್ಟಂತೆ ಆಡಿಟಿಂಗನ್ನು ಮಾಡ್ತಾರ ಅನ್ನುವಂಥದ್ದು. ಸೊ ಇವತ್ತಿನ ಒಂದು ಕ್ವಶನನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.